ಎಂದೂ ಇಲ್ಲದ ಜಗವನ್ನು ನೀನಿಂದು ಕಂಡ ಬಗೆಯದು ಖುಷಿ ಅಂತ. ನಿನ್ನಲ್ಲಿ ಇಲ್ಲದ ಜಗತ್ತನ್ನು ತಗೊಂಡು ಏನು ಮಾಡವ? ಅದರಿಂದ ನಿನಗೆ ಲಾಭ ಏನೈತಿ? ಜಗತ್ತು ಜಗತ್ತಿನ ವಸ್ತುಗಳ ಇಚ್ಛೆಯನ್ನು ಮಾಡೋದ್ರಿಂದ ನಿನಗೆ ಹಾನಿ ಐತೆ ಲಾಭ ಐತೆ ನೋಡ್ಕೊ. ಅದನ್ನು ಅವಲಂಬಿಸ್ಕೊಂಡು ಏನಾರ ನೀನು ನೆಮ್ಮದಿ ಐತಾನೆ, ಆರಾಮ ಐತಾನೆ? ಜಗತ್ತು ಜಗತ್ತಿನ ವಸ್ತುಗಳು ನಿನ್ನನ್ನು ಅವಲಂಬಿಸ್ಕೊಂಡದ ಹೊರತು ಅವನ್ನ ಅವಲಂಬಿಸ್ಕೊಂಡು ನೀನಿಲ್ಲ ಅನ್ನೋದನ್ನು ತಿಳ್ಕೊ. ಏನು ಅವು ಇದ್ರೆ ನಾನು ಇರ್ತೇನೆ ಅಂತ ನಿನಗೆ ಭ್ರಮ ಆಗಿತ್ತು. ನಿನ್ನ ಆಧಾರದ ಮೇಲೆ ಅವು ತೋರ್ಯಾವ. ನೀ ಇದ್ದಾಗ ಅವೆಲ್ಲ ನೀನೇ ಇರಲಿಲ್ಲ ಅಂದ್ರೆ ನಿನ್ನನ್ನು ಆಶ್ರಯಿಸ್ಕೊಂಡು ಅವದ ಹೊರತು ಅವುಗಳನ್ನು ಆಶ್ರಯಿಸ್ಕೊಂಡು ನೀನಿಲ್ಲ. ಈ ಈ ಜ್ಞಾನವನ್ನು ಮಾಡ್ಕೋ, ಅಂದ್ರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನಿಮ್ಗೆ. ಏನು ನಾವು ತಿಳ್ಕೊಂಡಿವಿ ಅವು ಇದ್ರೆ ನಾನು, ಜಗತ್ತು ಜಗತ್ತಿನ ವಸ್ತುಗಳು ಇದ್ರೆ ನಾನು, ಅವುಗಳನ್ನು ಅವಲಂಬಿಸ್ಕೊಂಡು ನಾವು ಇಲ್ಲೇ ನಿನಗೆ ಇರಕ್ಕೆ ಬರ್ತೈತಿ. ತೋರಿಕೆ ಅದು ಮಾಯಾ. ಇದು ಯಾವುದು ಸಂಬಂಧ ತಪ್ಪಿಸ್ಕೊಂಡು ನೀ ಆರಾಮಿರ್ತೀವಿ, ಇದು ಸಂಬಂಧ ಹಚ್ಕೊಂಡು ಬಳಲ್ತೀವಿ. ಜಗತ್ತು ಜಗತ್ತಿನ ವಸ್ತುಗಳ ಸಂಬಂಧ ಹಚ್ಕೊಂಡನ ಬಳಲಕತ್ತಿದ್ದೀನಿ. ಬಳಲಿಕ್ಕೆ ತಪ್ಪಿಸ್ಕೋಬೇಕನ್ನೋಂಗಿದ್ರೆ ಸಂಬಂಧ ತಪ್ಪಿಸ್ಕೊಂಡು ಆರಾಮ ನಿನ್ನೊಳಗೆ ನೀನಾಗಿದ್ರೆ ಆರಾಮಿರ್ತೀವಿ. ಈ ತೋರಿಕೆ ಸಂಬಂಧ ಹಚ್ಕೊಂಡು ಕುಂತಿಯಲ್ಲ, ಈಗ ನಾನು ನನ್ನದು ಅಂತ ಬಿಡೋದು ನನಗೆ ತೋರಿಡ್ಬೋದು. ಅದನ್ನು ಏನು ಹಾಕ್ಕೊಂಡು ಕುಂತಿ ಅಂತ ನಿನಗೆ ಅಡ್ಡಿ, ಆರಾಮಿನ ಅನುಭವ ಮಾಡ್ಕೊಳಕ್ಕೆ ಅಡ್ಡಿ ಆಗ್ತೈತೆ. ಏನು ಇನ್ನು ಕಲ್ಪನಾದಾಗ ತೋರಿದ್ದಿದ್ದು ಕನಸಿನಂತೆ ಕೆಡುವುದೆಂದು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಜನಿಸಿ ಕೆಡದ ಚಿನ್ಮಯ ಆತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಇನ್ನು ಬಿಟ್ಟಿಲ್ಲ ಇಲ್ಲ ಅದು. ಎಲ್ಲಾರು ಹೋಗ್ಬೇಕಾಗಿಲ್ಲ, ಅದನ್ನು ಹೊಂದಬೇಕಾದ್ರೆ ಆನಂದ ಹೊಂದಾಕಿ ಎಲ್ಲಾರು ಹೋಗ್ಬೇಕಾಗಿಲ್ಲ. ಬುದ್ಧಿವೃತ್ತಿ ಎಲ್ಲಿಯಾದರೂ ಹರಿದು ಹೋಗಿ ಅದನ್ನು ಅನುಭವಿಸ್ಬೇಕಾಗಿಲ್ಲ. ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮವನ್ನು ನೀವು ವಹಿಸೋ ಕಾರಣನೇ ಇಲ್ಲ. ಏನು ಹೌದು, ನೀವು ಸುಳ್ಳು ಅದನ್ನು ಮಾಡಿನೇ ಇದನ್ನು ಮಾಡಿನೇ ಏನು ಶರೀರ ಕಸರತ್ತು ಮಾಡ್ತೀವಿ, ಮನುಷ್ಯನ ಕಸರತ್ತು ಭೌತಿಕ ಕಸರತ್ತು ಮಾಡ್ತೀವಲ್ಲ. ಇದೆಲ್ಲ ಹೇಳೋದು ಕೇಳೋದು ಎಲ್ಲ ಭೌತಿಕ ಕಸರತ್ತು. ಇದೆಲ್ಲ ಬೇಕಾಗಿಲ್ಲ, ಆರಾಮ ಇರಾಕಿವಲ್ಲ ಎಲ್ಲ ಬಂದ. ಎಲ್ಲ ಕೈ ಬಿಟ್ಟು ಎಂದಿದ್ದೇನಪ್ಪ ಅಂತ ಮುಜುಗುಣ ಆಗುದ್ರಾಗ ಎಂದಿದ್ದೇನೋ ನಿಜ ಸುಖದಲ್ಲಿ ಬಹುದಂದುಗವನೆಲ್ಲವನ್ನ ಉಳಿದು ಶ್ರವಣ ಮನನ ನಿಧಿಧ್ಯಾಸನ ದೆರ್ರಕವಿಲ್ಲದೆ. ಹೌದಿಲ್ಲ? ಎಂದಿಪ್ಪನೋ ನಿಜ ಸುಖದಲ್ಲಿ ಬಹುದಂದುಗವನೆಲ್ಲವನ್ನ ಅಳಿದುಳಿದು ಅಂತ ಯಾವುದು ಗದ್ದಲಲ್ಲಿ ಎಂದಿದ್ದೇನಪ್ಪ ಅಂತ ಒಂದು ಆನಂದ ಸ್ಥಿತಿ ಒಳಗೆ ಉತ್ಕಟ ಇಚ್ಛಾ ಬೇಕು. ಏನು ನಿಮ್ಮ ಸ್ವರೂಪಕ್ಕೆ ಯಾವ ಹಾನಿನೂ ಆಗಿಲ್ಲ, ಆಗುವುದೂ ಇಲ್ಲ. ಎಂದೂ ವಿಕಾರ ಆಗದೆ ಕೆಡದ ಬದಲಾಗದೆ ಇದ್ದಂಥ ವಸ್ತು ನೀನದಿ. ನೀವು ಕಲ್ಪಿಸ್ಕೊಂಡಂಗಿಲ್ಲದು ಆರಾಮ. ಎಲ್ಲ ಕಲ್ಪನೆಗಳ ಅಡಗಿದಾಗ ಅನುಭವ ಬರುವಂಥದ್ದು. ಆವ ಮತದೊಳು ಆರು ವಿಧಿಸುವ ವಿಶ್ವಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಎಂದಿರ್ಪೆನೋ ನಿಜ ಸುಖದಲ್ಲಿ ಅಂದ. ಯಾವ ಜಾತಿ ಧರ್ಮ ಈ ಗದ್ದಲ ಎಲ್ಲ ಕೈ ಬಿಟ್ಟು ಎಂದಿದ್ದೇನಪ್ಪ, ಗದ್ದಲನೇ ಇವಲ್ಲ. ಹೌದಿಲ್ಲ? ಜಾತಿ ಗದ್ದಲ್ದಾಗ ಬಿದ್ದು ಅದಕ್ಕೆ ಬೇಕಾಗಿತ್ತು ನನಗೆ ಆರಾಮ. ಆ ನಿದ್ದೆ ಮಾಡಕ್ಕೆ ಬೇಕಾಗ್ಯವನು, ಯಾವ ಆರಾಮ ಇರಕ್ಕೆ ಬೇಕಾಗ್ಯವನು, ಸಂಕಟ ಹೊಂದಕ್ಕೆ ಬೇಕಾಗ್ಯಾವ ನಿನ್ನ ಜಾತಿ. ಈ ಜಾತಿ ಸಂಬಂಧ ತಪ್ಪಿಸ್ಕೊಂಡು ಆರಾಮಿರ್ತೀನಿ. ಎಚ್ಚರಿಕೆ ಒಳಗೆ ಇವು ಜಾತಿ ಇವು ಗದ್ದಲ ಬಂತು, ಕಲ್ಪಿಸ್ಕೊಂಡು ಕಲ್ಪಿತ ಜಾತಿ ಕಲ್ಪಿತ ಧರ್ಮ ಹಿಡ್ಕೊಂಡು ಹೊದಾಡ್ತೀವಿ.
ಎಲ್ಲರಿಗೂ ಯಾವಾಗ ಬೇಕು ಅವಾಗ ಒಂದಕ್ಕೆ ಬರುವಂಥದ್ದನ್ನು ಯಾರು ಕಸ್ಕೊಂತಾರನ ಅದನ್ನ? ನಿದ್ದೆ ಮಾಡಕ್ಕೆ ಯಾವ್ದಾರ ಜಾತಿ ಬೇಕಾಕತ್ತೇನ್ರಿ? ಅದು ಏನಾರ ಬದಲಾವಣೆ ಆಗೈತೇನೆ? ದಿನನಿತ್ಯ ನಾವು ಆನಂದದ ಅನುಭವ ಮಾಡ್ತೇವೆ ನಿದ್ದೆ ಒಳಗೆ. ಹೆಚ್ಚು ಕಡಿಮೆ ಆಗೈತೇನೆ ಅದು? ಸಮುದಾಯತೇನ ಅದು? ಇದ್ದಕ್ಕಿದ್ದಂಗೆ ಹೋಗಿ ಬರ್ತೈತಿಲ್ಲ. ನಿನ್ನೆ ನಿದ್ದೆ ಬೇರೆ, ಇವತ್ತಿಂದ ಬೇರೆ, ಹಂಗೇನಾರು ಆಗೈತೇನ ಅದು? ಎಲ್ಲ ಕಾಲದೊಳಗೂ ಒಂದೇ ನಮೂನೆ ಇರ್ತಕ್ಕಂಥದ್ದು ಅದು. ಏನು ಅದು ಎಂದೂ ಬದಲಾವಣೆ ಆಗೋದಿಲ್ಲ. ಯಾಕೆ ಚಿಂತೆ ಮಾಡ್ತೀವಿ? ಈ ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ ಇವು. ನೀವು ಚಿಂತೆ ಮಾಡಿದ್ರೆ ಬಿಡ್ತಾವನು? ವಿಕಾರ ಆಗೋದು, ನಾಶ ಆಗೋದು ಬಿಡ್ತಾವನ್ರಿ ಅವು? ಚಿಂತೆ ಎಲ್ಲ ಎದರ ಸಂಬಂಧ? ಇಲ್ಲದ ತೋರಿಕೆ ಸಂಬಂಧ. ನೀವು ಚಿಂತೆ ಇದ್ದು ಇರುವಿನ ಕಡೆ ಎಲ್ಲ ಫೋಟೋ ಚಿಂತೆ ಮಾಡೋ ಕೆಲಸ ಯಾವಾಗಲೂ ಇದ್ದದ್ದು ಅದು. ಯಾಕೆ ಚಿಂತೆ ಮಾಡ್ತೀವಿ? ಅದ್ರ ಕಡೆ ಎಲ್ಲ ಫೋಟೋ ನೀನು ಭ್ರಾಂತಿ ಹೋಗ್ತೈತಿ ನಾವು. ಯಾಕೆ ಸುಳ್ಳ ಇದ್ರ ಬಗ್ಗೆ ಅದ್ರ ಬಗ್ಗೆ ಅದು ಹೋಗ್ತೈತಿ ಇದು ಹೋಗ್ತೈತಿ? ಇದ್ದು ಇರುವಿಕೆಗೆ ಏನೂ ಆಗಿಲ್ಲ. ಇದು ಇದಕ್ಕಿದ್ದಂಗೆ ಇರೋದಿಲ್ಲ ತೋರಿಕೆ. ಯಾಕೆ ಚಿಂತೆ ಮಾಡ್ತೀವಿ? ನೀವು ಚಿಂತೆ ಮಾಡಿದ್ರೆ ಅದು ಬಿಡ್ತೈತಾನೆ ಇದು? ಎಲ್ಲಾರ್ದು ಇವು ಹಿಂಗೆ ಇರ್ಬೇಕು, ಕೆಡಬಾರ್ದು ಅಂತ ಎಲ್ಲಾರ್ದು ಐತಿ. ಅದ್ರ ಶರೀರ ಸಾಯಬಾರ್ದು, ಮುದುಕ ಆಗಬಾರ್ದು. ಯಾಕ್ರಿ ಹಿಂಗೆ ಇಟ್ಕೋಬೇಕು? ಇದನ್ನ ಆಕೈತೇನ ಅದನ್ನ? ನೀವು ಮಾಡಿರ ಬಿಡ್ತೈತೇನ ಅದು? ಮುಪ್ಪು ಬರೋದು ಬಿಡ್ತೈತಿ, ಸಾವು ಬರೋದು ಬಿಡ್ತೈತಿ. ಎಷ್ಟು ದಿನ ಅದು ವಿಕಾರ ಹಾಕುವಂತ ನಾಶ ಆಗಿ ಹೋಗುದನ ಅದು? ಅದು ನಾನಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡೆ. ನೀನು ಯಾರು ನೋಡ್ಕೊ, ನೀ ಎಂದೂ ವಿಕಾರ ಆಗುದಿಲ್ಲ, ಎಂದೂ ನಿನಗೆ ಸಾವಿಲ್ಲ. ನೀ ಅಮೃತ ಸ್ವರೂಪನಾದಿ ಅನ್ನೋದು ತಿಳ್ಕೊ. ನಿನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ನೋಡ್ಕೊ. ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ನೀನಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಅಲ್ಲ. ಶಾನ್ಯಾನ ದೊಡ್ಡ ಎಂದ ಶಾನ್ಯಾಗ ನಿನ್ನ ಕಡೆಯಲ್ಲಿ ನೀ ಲಕ್ಷ್ಯ ಕೊಟ್ಟಾಗ ನಿನಗೆ ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅವಾಗ ನೀ ಶಾನ್ಯ. ಎಚ್ಚರಿಕೆ ಒಳಗೆ ಏನಾರ ಆಗುದಿಲ್ಲ. ಅದು ಹೋಗುದಾಗಿ ಏನು ಮಾಡವು? ಈ ಜಗತ್ತಿನ ಆಗುಗಳನ್ನೆಲ್ಲ ಮರೆತು ಆಗದೆ ಹೋಗದೆ ಯಾವಾಗಲೂ ಇದಕ್ಕಿದ್ದಂಗೆ ಇದ್ದಂತ ಇರುವಿನ ಕಡೆ ಲಕ್ಷ್ಯ. ಅದೇ ನಿನ್ನ ಸ್ವರೂಪ. ಇದನ್ನ ಅನುಭವಗಳ ನೆನಪಿ ತಂದ್ಕೊಳ್ತಾರೆ. ತಾವು ಆ ಸ್ಥಿತಿಯನ್ನು ಪಡೆದು ಇನ್ನುಳಿದವರು ಹೊಂದಲಿ ಅಂತ ಕಳಕಳಿಯಿಂದ ಕಾಲಕ್ಕೆ ಎಚ್ಚರಗೊಳಿಸುವಂತ ಬಂದಾರೆ ಅನುಭವಗಳು. ತಾವು ಕಂಡ ಸತ್ಯದ ಅನುಭವವನ್ನು ಇನ್ನುಳಿದ ಜೀವಿಗಳ ಹೊಂದಲಿ ಅಂತ ಕರುಣಾ ದೃಷ್ಟಿಯಿಂದ. ಹೌದು, ಅದ್ರ ಗೊತ್ತಿಲ್ಲದಕ್ಕೆ ನಾವು ಬಳಲ್ತೇವೆ. ಏನು ಕಿನಾರ ಇಟ್ಕೊಂತ ಈ ತೋರುವುದೆಲ್ಲ ಇದು ಮಿಥ್ಯಾ ವಸ್ತುವಿಲ್ಲ. ಇದರ ಅಭಿಮಾನ ಯಾಕೆ? ಶರೀರ ಭಾವ ಬಂದಾಗ ನೀನು ಜಾತಿ ಧರ್ಮ ಇವೆಲ್ಲ ಶರೀರ ಭಾವ ಇಲ್ದಾಗ ಎಲ್ಲಿದಾವ್ರಿ ಇವು? ಜಾತಿ ಧರ್ಮಗಳು ಎಲ್ಲಿ ಬರ್ತಾವ? ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ. ಅನ್ಯತೆಯೂ ಕಾಣಲಿಲ್ಲ ಅಲ್ಲಿ. ಎಲ್ಲಿ ಇನ್ನೊಂದನ್ನು ನೋಡುವುದಿಲ್ಲೋ, ಇನ್ನೊಂದನ್ನು ಕಾಣುವುದಿಲ್ಲೋ, ಆದ ನಿನ್ನ ನಿಜ ಸ್ವರೂಪ. ಎಲ್ಲಿ ಇನ್ನೊಂದನ್ನು ನೋಡ್ತೀವಿ, ಇನ್ನೊಂದನ್ನು ಕಾಣ್ತೀವಿ, ಅಲ್ಲಿ ದುಃಖವನ್ನು ಏನು? ಸುಮ್ಮನೆ ನಿನ್ನ ನಿಜದ ಕಡೆ ಎಲ್ಲ ಕೊಟ್ಟು ಉಳ್ಕೋ. ಈ ಗದ್ದಲ ತುಂಬಿ ಏನು ಮಾಡ್ತೀವಿ? ಯಾವ ಯೋಗದಾಗೂ ಏನು ಹೊರಳಿಲ್ಲ. ಯಾರು ಕೂಡ ಚರ್ಚೆ ಮಾಡಕ್ಕೆ ಹೋಗಬೇಡ. ಚರ್ಚೆ ಮಾಡೋದ್ರಿಂದ ಎಲ್ಲ ಕೈ ಬಿಟ್ಟಾಗ ನಿನಗೆ ಸಮಾಧಾನ. ಯಾರು ಕೂಡ ತರ್ಕ ಮಾಡಕ್ಕೆ ಹೋಗಬೇಡ. ಅಪ್ರತರ್ಕ್ಯಂ ಅಲಿಂಗಂ ಅಸ್ಪರ್ಶಂ ಅಂತ. ಯಾವಾಗಲೂ ತುರ್ಯಾವಸ್ಥೆ ಅಥವಾ ತನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟಿರೋದು ಏನೂ ತೋರುದಿಲ್ಲ. ಅದನ್ನು ಮರುವಾದಾಗ ತೋರೈತಿ. ಮರುವೊಳಗೆ ತೋರೈತಿ. ಅರಿವಿನ ಕಡೆ ಲಕ್ಷ್ಯ ಕೊಟ್ಟಾಗ ಅಲ್ಲಿ ತೋರಿಕೆ ಇಲ್ಲ. ತೋರಿಕೆಗೆ ಅಸ್ತಿತ್ವನ ಇಲ್ಲ ಅಲ್ಲಿ.
ಈ ವ್ಯಾವಹಾರಿಕ ಎಚ್ಚರಿಕೆಯಲ್ಲಿ ಜ್ಞಾನಿ ಅಜ್ಞಾನಿ ವ್ಯವಹಾರ ಎರಡೂ ಇಬ್ಬರು ಸಮಾನ ಇರ್ತದೆ. ಆದರೆ ನಾವು ತಿಳುವಳಿಕೆ ಭಿನ್ನ ಭಿನ್ನ. ಕರೆ ಅಂತ ತಿಳ್ಕೊಂಡು ನಾವು ಬಾಧೆ ಪಡ್ತೇವೆ, ಅವನು ಸುಳ್ಳು ಅಂತ ತಿಳ್ಕೊಂಡು ಆರಾಮ ಇರ್ತಾನೆ. ಅವ್ನು ಕಾತಿರ್ತೈತಿ ಇದು ಸುಳ್ಳನ್ನು. ಯಾಕೆ ನಿಜದ ಎಚ್ಚರಿಕೆಯನ್ನು ಹೊಂದಿರ್ತಾನೆ. ನಾವು ಕನಸಿನಿಂದ ಎಚ್ಚರ ಆದವ, ಕನಸಿನ ವ್ಯವಹಾರ ಹೆಂಗೆ ಸುಳ್ಳು ಅಂತ ತಿಳಿದಿರ್ತಾನೆ. ಹಂಗೆ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದವ ಈ ವ್ಯಾವಹಾರಿಕ ಎಚ್ಚರಿಕೆಯನ್ನು ಇದು ಒಂದು ಕನಸಿನಂತೆ, ಇದು ಸುಳ್ಳು ಅನ್ನೋ ತಿಳುವಳಿಕೆ ಅವನು ಹಾಗೆ. ಅದಕ್ಕೆ ಇದನ್ನು ಕನಸು ಎಂದು ಅರಿ ಅಂತ ಹಂಗೆ ಬಾಯಲ್ಲಿ ಎಲ್ಲ ಎಚ್ಚರ ಆದಾಗ ಬರ್ತೈತಿ ಇದು ಕನಸು ಅಂತ ತಿಳ್ಕೊಳಕ್ಕೆ. ಕನಸಿನೇ ಆಗಿರೋ ಮಟ್ಟ ಕನಸು ಕರೆನಾ, ಕನಸಿನಿಂದ ಎಚ್ಚರ ಆದಾಗ ಕನಸು ಸುಳ್ಳಕ್ಕೆ. ಹಂಗೆ ನಿಜದ ಎಚ್ಚರಿಕೆಯನ್ನು ನಾವು ಹೊಂದಬೇಕಲ್ಲ, ಅದಕ್ಕೆ ಪ್ರಯತ್ನ ಬೇಕು. ಏನು ಕನಸು ತಾನಾದ ಅಕ್ಕೈತೆ ಎಲ್ಲ ಹಂಗೆ ಆಗೋದು ಅಲ್ಲಿ, ಇದಕ್ಕೆ ಪ್ರಯತ್ನ ಬೇಕಾಗ್ತದೆ. ಏನು ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ನಾವು ಹೊಂದಬೇಕಾದ್ರೆ ಇದಕ್ಕೆ ಪ್ರಯತ್ನ ಅವಶ್ಯಕ. ಅದು ಕನಸು ತಾನ ಎಚ್ಚರ ಆದಂಗೆ ಇದಾಗುವುದಿಲ್ಲ, ಇದಕ್ಕೆ ಪ್ರಯತ್ನದ ಅವಶ್ಯಕ. ನಿರಂತರ ಎಡೆಬಿಡದೆ ಅಭ್ಯಾಸ ಮಾಡಿದರೆ ಇದು ಬರ್ತೈತೆ. ಇದೆಲ್ಲ ಸುಳ್ಳುಪ್ಪ ಇದು ಅನ್ನೋದು ಹೊಳಿತೈತೆ. ನಿರಂತರ ಅಭ್ಯಾಸ ಬೇಕು. ಅಭ್ಯಾಸ ಸಂಜನಿತ ಅಂದ್ರೆ ಇದೆಲ್ಲ ಸುಳ್ಳು ಆಗ್ಬೇಕಾದ್ರೆ ಅಭ್ಯಾಸ ಯಾವ ನಿರಂತರ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂದಾರಲ್ಲ, ಜನ್ಮ ಜನ್ಮಾಂತರ ಅಭ್ಯಾಸ ಬೇಕು. ಎಡೆಬಿಡದೆ ಅಭ್ಯಾಸ ಯಾವ ಮಾಡ್ತಿರ್ತಾನೆ. ಅದೇ ಯಾವಾಗಾರ ಮುಂಜಾನೆ ಸಂಜೆ ಮುಂದಟ್ಟು ಬರ್ತೇವಲ್ಲ, ಇಂಥ ಎರಡು ಜನ್ಮ ಆದರೂ ಆಗುದಿಲ್ಲ. ವಿಶೇಷವಾದಂತಹ ಪ್ರಯತ್ನ ಬೇಕು ಇದಕ್ಕೆ. ಆರ್ಡಿನರಿ ಕೆಲಸಗಳು ಅಂತ ಅಜ್ಜವ್ರ ಮೇಲೆ ಆಮೇಲೆ ಎಕ್ಸ್ಟ್ರಾರ್ಡಿನರಿ ಬೇಕು. ವಿಶೇಷವಾದಂಥ ಪ್ರಯತ್ನ ಮಾಡೋಂಗಿದೆ ಏನು ಸಾಧ್ಯ. ಏನು ಅಭ್ಯಾಸ, ವಿಶೇಷವಾದಂಥ ಅಭ್ಯಾಸ, ಅಭ್ಯಾಸ ಸಂಜನಿತ ಅಂತ ಅಭ್ಯಾಸ, ವಿಶೇಷವಾದಂಥ ಅಭ್ಯಾಸ ಮಾಡೋದು. ಹೊಗಾಟ ಮುಂಜಾನೆ ಸಂಜೆ ಮುಂದಟ್ಟು ಬಂದು ಕೇಳಿ ಮತ್ತು ಅದರಾಗ ಬಿದ್ದು ಹೊಳ್ಯಾಡ ಈತಿ ತಿಳಿದಿಲ್ಲ. ಒಳಗೆ ಆಂತರಿಕವಾಗಿ ವಿಶೇಷವಾದ ಎಡೆಬಿಡದೆ ಒಳಗೆ ಮುಖ್ಯವಾಗಿ ಇದು ನಡಿಬೇಕು ನೋಡಿ. ಅಂದಾಗ ಮುಳುಕಿದು ಎಲ್ಲ ಕಡೆಗಣಿಸಿನಂತೆ ಇದೇ ಮುಖ್ಯ ಅಂತ ತಿಳ್ಕೊಂಡು ಯಾರು ಇದನ್ನು ಇದ್ರ ಕಡೆ ಎಲ್ಲ ಕೊಟ್ಟ ಅಭ್ಯಾಸ ಮಾಡ್ತಿರ್ತಾರೆ ಅವ್ರಿಗೆ ಇದು ಸಾಧ್ಯ. ಏನು ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರೆ ಇದನ್ನು, ಹೇಳಿದವರು ಕೇಳಿದವನ್ನೆಲ್ಲ. ಹೌದು, ಅದಕ್ಕೆ ಎಲ್ಲೋ ಒಬ್ಬ ಹಂಗೆ ವಿಶೇಷವಾಗಿ ಇದರ ಅಭ್ಯಾಸ ಮಾಡಿ ಅದನ್ನು ಹೊಂದ್ಬೇಕು ನಾವು. ಏನು ಕೋಟಿಗೊಬ್ಬ ಅಂದ, ಕೋಟಿಗೊಬ್ಬ ಶರಣ. ಏನು ಕನಸಿನೊಳಗಿದ್ದವ ಎಚ್ಚರಿಕೆ ಅವಸ್ಥೆ ಇರುವುದಿಲ್ಲ ನಮಗೆ. ಅದಕ್ಕೆ ಕನಸು ಕರೆ ಅಂತ ತಿಳ್ಕೊಂಡಿರ್ತಾನೆ. ಪಶು ಪಕ್ಷಿಗಳಿಗೆ 2 ಅವಸ್ಥೆ ಅನ್ನೋದು ತಪ್ಪವು, 3 ಅವಸ್ಥೆ ಅದಾವು. ನಾವು ಕನಸು ಮತ್ತು ನಿದ್ರೆ ಅಂತ 2 ಅವಸ್ಥೆ ಅಂತ ಇದ್ರಾಗ ಬರ್ದಾರೆ, ತಪ್ಪದು ಅಂದ. 3 ಅವಸ್ಥೆ ಅದಾವು. ಎಚ್ಚರಿಕೆ ಅವಸ್ಥೆ ತಿಳಿತಾವಿಲ್ಲೋ, ಬರ್ತಾವು. ಹರಿ ಅಂದ್ರೆ ಸರಿತಾವು, ಹೌದಿಲ್ಲ? ಅವು ಅಂತೇಳಿ ಹೋದ್ರೆ ಹಯಾಕೆ ಬರ್ತಾವ. ಮತ್ತು ಎಚ್ಚರಿಕೆ ಸಂಬಂಧ ಇರಲಿಲ್ಲ ಅಂದ್ರೆ ಅವೆಲ್ಲ ಎಲ್ಲಿ ಮಾಡ್ತಿದ್ವು ಹಂಗೆ? ನಿಮ್ಮ ಅನುಭವ ನೋಡ್ಕೋರಿ. ಯಾರ ಹೇಳಿದ್ದೀನಿ ಹೇಳಕ್ಕೆ ಹೋಗ್ಬೇಡಿಲ್ಲ, ಯಾವ್ದಾರು ಪುಸ್ತಕದಂದು ಹೇಳಕ್ಕೆ ಹೋಗ್ಬೇಡಿಲ್ಲ ಅಂತ. ನೀನು ಅನುಭವ ನೀವು ನೋಡ್ಕೊಂತಿದ್ರೆ ಅದು ಅದಕ್ಕೆ ಶ್ರೇಷ್ಠತ್ವ. ಅನುಭವ, ಸ್ವಂತ ಅನುಭವ, ಸ್ವಂತ ಪ್ರಜ್ಞೆ ಬೇಕು ನಮಗೆ. ದೇವತೆಗಳಿಗೆ 1 ಅವಸ್ಥೆ, ಪಶು ಪಕ್ಷಿಗಳಿಗೆ 2 ಅವಸ್ಥೆ, ಮನುಷ್ಯನಿಗೆ 3 ಅವಸ್ಥೆ ಅಂತ ಬರ್ತದೆ. ಏನು ಇಲ್ಲ, ಏನು ಅವಕ್ಕೂ 3 ಅವಸ್ಥೆ ಅದಾವೆ. ಏನು ನಿಮ್ಮ ಅನುಭವ ನೋಡ್ಕೊಳ್ಬೇಕಾದ್ರೆ ನೀವು. ಸಗುಣ ಸಾಕಾರದಲ್ಲಿ ಮನಸ್ಸು ಏನು ಮಾಡಿದ್ರು ನಿಲ್ಲೋದಿಲ್ಲ. ಅದು ಭ್ರಮ ಆಗೈತೆ ನಿಮಗೆ. ಆಕಾರ ಹಿಡ್ಕೊಂಡು ಕೂತ ಅದನ್ನು ಹೊಂದೋದು ಅಂತ. ಮೊದಲೇ ಹೊರದಾಟ ನಿಲ್ಲಿಸ್ಬೇಕಂತ ಏನೋ ಹೇಳಿದ್ದು ಅದನ್ನು ಕರೆ ಅಂತ ತಿಳ್ಕೊಂಡ್ಬಿಟ್ಟಾರೆ. ಯಾಕ್ರಿ ಅಳು ಹುಡುಗಿಗೆ ಅದನ್ನು ಕೊಟ್ಟಾಗ ಸನ್ಮಂತ ಆಕೈತೆ ಅಲ್ಲ ಒಂದಿಟ್ಟು, ಹೌದಿಲ್ಲ? ಹಂಗೆ ಇದೇ ಕರೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಅದೆಲ್ಲ ಅಲ್ಲ, ನಿಲ್ಲೋದೇ ಇಲ್ಲ. ಯಾಕೆ ಅಲ್ಲಿ ಬೇಕಾದದ್ದಿಲ್ಲ.
ಯಾಕೆ ಮನಸ್ಸು ಚಂಚಲಕ್ಕೈತಿ ಅಂದ್ರೆ ಎಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಆಕಾರದೊಳಗೆ ಮನಸ್ಸು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಬೇಕಾದದ್ದಲ್ಲಿ ಇಲ್ಲ, ಮತ್ತೆ ಚಂಚಲಕ್ಕೈತೆ. ಅದು ತಪ್ಪು. ಅದು ಆಕಾರದಾಗ ಮನಸ್ಸು ಏನು ಮಾಡಿದ್ರು ನೀವು ಆಕಾರದಾಗ ಮನಸ್ಸು ನಿಂತರೆ ನಿಧಿಗೆ ಯಾಕೆ ಹೋಗಿ ಅಂದ್ರೆ ಯಾಕ್ರಿ ಅದನ್ನ ಬಿಟ್ಕೊಟ್ಟು ನಿಧಿಗೆ ಯಾಕೆ ಹೊಕ್ಕಿ? ಆರಾಮಿನ ಸಂಬಂಧ ಇದ್ರೆ ಅಲ್ಲಿ ನಿಲ್ಲಿಸಿ ಆರಾಮಿನ ಅನುಭವ ಮಾಡ್ಕೋ. ನಿಧಿ ಮಾಡೋ ಅವಶ್ಯಕತೆ ಏನಂಗಾರ ನಿನಗೆ ಆಕಾರದಾಗ ಮನಸ್ಸು ನಿಂತರೆ. ಯಾವ ರೂಪದಾಗ ಮನಸ್ಸು ನಿಲ್ಲಿಸ್ತಿ ನಿಲ್ಲಿಸ್ಬಂದು ಎಂತ ಬೇಕಂತ ರೂಪ ತಗೋ ಆಕಾರ ನೀನು. ವಿಕಾರ ಆಗೋದು ಅದ ಆಕಾರ ಎಲ್ಲ ವಿಕಾರ ಆಗೋದಲ್ಲ, ಅಲ್ಲಿ ಮನಸ್ಸು ನಿಲ್ಲೋದಲ್ಲ. ಅವನು ಬಿಟ್ಕೊಟ್ಟು ಹಿಂದಿಗೆ ಗಂಟಗೆ ಯಾಕೆ ಗಂಟು ಬೀಳ್ತಿ ಹಂಗಾರ? ಯಾಕ್ರಿ ಎತ್ತು ಹೋಗಬಾರ್ದು ಮನಸ್ಸು ಆಕಾರದಾಗ ಮನಸ್ಸು ನಿಂತ್ರೆ. ಹೆಂಡತಿ ಕಡೆನೂ ಹೋಗ್ತೈತಿ, ಗಂಡನ ಕಡೆನೂ ಹೋಗ್ತೈತಿ ಅಲ್ಲಿ ಮತ್ತೆ. ಚಂಚಲಕೈತಿಲ್ಲ ಅದ್ರಾಗೈತಿ ಅಂತ ಅಲ್ಲಿ ಹೋದ್ರೆ ಅಲ್ಲೇ ನಿಂದಿರ್ತೈತೇನ, ಅದು ಬೇಸರಕೈತಿ. ಅದನ್ನು ಬಿಟ್ಟರೆ ನೀತಿಗೆ ಹೋಗಿ ಹೆಂಡತಿನೂ ಬಿಡ್ತೀವಿ, ಗಂಡನೂ ಬಿಡ್ತೀವಿ. ಹೌದಿಲ್ಲ? ಎಷ್ಟೊತ್ತಪ್ಪ ನೀನು ಭ್ರಮ ಅದ. ಹೌದಿಲ್ಲ? ಸುಖ ಕೊಡ್ತದೆ ಅಂತ ಅದ್ರ ಕಡೆಗೆಲ್ಲ ನೆರಸಾಕೈತಿ. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನೆರಸನವಿದ್ದೆಲ್ಲ. ಬ್ಯಾಡ್ಲೆ ಮನಸ್ಸು. ಎಷ್ಟು ಸಲ ಇದನ್ನ ಹಣಿಕೆ ಹಾಕಿ ಮತ್ತು ಒದಕಿ ತಿಂದಿ, ಒದಕಿನ ತಿಂದಿ. ಯಾವುದೇ ವಿಷಯದಿಂದ ಸಂಪರ್ಕ ಭೋಗದಿಂದ ನಿನಗೆ ತೃಪ್ತಿ ಇಲ್ಲ, ಇಲ್ಲ ನಿರಾಶನ ಆಕೈತಿ. ಕಡೆಗೆ ಎಲ್ಲಿ ಬರ್ತೀನಿ? ಬ್ಯಾಸರಕಿನ ಒಂತಿ. ಅದರಿಂದ ವಿಷಯೇಂದ್ರ ಸಂಪರ್ಕ ಭೋಗ ಧನು ಅಥವಾ ಧನು ಹೋತು. ಅದರಿಂದ ಮುಂಜಾನೆ ಸಂಜೆ ಮಟ್ಟ ಅದ್ರಾಗ ಸುಖ ಸಿಗತ್ತೆ ಅಂತ ಓಡ್ಯಾಡಿ ಬಳಲ್ತಿಲ್ಲ. ಬಳಲಿಕ್ಕೆ ಆತನ ಬಳಲಿಕ್ಕೆ ಹೋತ. ಯಾವುದು ಬಳಲಿಕ್ಕೆ ಇರಬಾರ್ದಪ್ಪ, ನಾವು ಆರಾಮಿರ್ಬೇಕನ್ನೋ ಹಂಗಿದ್ರೆ ಅದು ಒಂದೇ ದಾರಿನೇ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದು, ನಿನ್ನ ಕಡೆ ಲಕ್ ಕೊಡೋದು, ಇರುವಿನ ಕಡೆ ಲಕ್ ಕೊಡೋದು. ಈ ತೋರಿಕೆ ವಸ್ತುಗಳನ್ನು ಏನು ಹೊಂದಿದ್ರೂ ನಿನಗೆ ಬಳಲಿಕ್ಕೆ ತಪ್ಪೋದಿಲ್ಲ. ನಿನಗೆ ನಮಗೀಗ ಧನು ಆರಿಸ್ಕೋಬೇಕಾಗೈತಿ. ಭಾಳ ದನಿತೀವಿ ನಾವು. ಅದ್ರಾಗೈತಿ ಇದ್ರಾಗೈತಿ ಇಲ್ಲದಲ್ಲಿ ಹುಡುಕಿ ಸುಳ್ಳ ದನಿತಿ ಕೆಲಸ. ದಾವತಿ ಭಾಳ ಮಾಡ್ತೀವಿ, ಬಡ್ಕೋತೀವಲ್ಲ. ಬಾಳೆ ಸಂಬಂಧ ಎಷ್ಟು ದವತಿ ಮಾಡಿದೆ, ಏನು ಮಾಡಿದಪ್ಪ? ಗುಡ್ಡ ಕಲ್ಲು ಹೊತ್ತಂಗ ನೀನು ಬಾಳೆ. ಏನು ಲಾಭ ಆಯ್ತು ಅದ್ರಾಗ? ಸುಳ್ಳ ಕತ್ತಿ ಕಾರ್ಬಾರ ಮಾಡ್ತೀನಿ. ಆ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಎಲ್ಲ ಕತ್ತಿ ಕಾರ್ಬಾರನ ಅದು. ಅದು ವಿಚಾರವಂತರ ಅದನ್ನ ಮಾಡಕ್ಕೆ ಹೋಗಲ್ಲ, ಅಂಥ ಕಾರ್ಬಾರ ಮಾಡಕ್ಕೆ ಹೋಗೋದಿಲ್ಲ. ಅಂಥದ್ರಾಗ ಏನೂ ಇಲ್ಲ, ಗೊತ್ತಿರ್ತೈತೆ ಅವ್ರಿಗೆ. ನತೇಶ್ವರ ಮತೆ ಬುಧಃ, ಬುದ್ಧಿವಂತರು ಅದ್ರ ಶಾಣ್ಯರು ಮನುಷ್ಯರ ಕತ್ತಿ ಕಾರ್ಬಾರ ಮಾಡಕ್ಕೆ ಹೋಗೋದಿಲ್ಲ ಅಂತ. ಇಂದ್ರಿಯ ಸಂಪರ್ಕ ಹೋಗದಾಗ ರೂಪದಾಗ ಇದ್ರಾಗ ಇಂದ್ರಿಯಗಳ ಮುಂಜೆ ಎಚ್ಚರ ಬದೇ ಹೆಸರ ಮುದುಕಾದ್ರೂ ಬಿಡುವಲ್ಲ, ಅದನ್ನ ಮಾಡ್ತೀಯಲ್ಲ ಕತ್ತಿ ಕಾರ್ಬಾರ. ಅದ ಪಶುವೃತ್ತಿ, ಅದ ಸುಖರೂಪ ಅಂತ ತಿಳ್ಕೊಂಡು ಅದನ್ನ ಮಾಡಕತ್ರ ಮತ್ತು ಅದ ಮುಂದೆ ಮುಂದೆ ಬರ್ತೈತಿ ಅಂಥದ್ದ ಜನ್ಮ. ಅದ್ರಾಗ ಏನೂ ಇಲ್ಲ ಅಂತ ತಿಳಿದ ವಿಚಾರದಿಂದ ಹೆಣ್ಣು ಸರ್ವ ಪ್ರಯತ್ನ ಏನು ಸರ್ವ ಪ್ರಯತ್ನ ಬಿಟ್ಟಿರೋ ಕೆಲಸ. ಅದರಿಂದ ಏನು ಲಾಭ ಐತಿ ನೋಡ್ತೀನಿ, ಎಷ್ಟು ಲಾಭ ಐತಿ ಬಿಟ್ಟಾಗ. ಅದರಿಂದ ಅದನ್ನು ಮಾಡೋದ್ರಿಂದ ನಿನಗೆ ಧನು ಆಕೈತಿ. ಧನುವಾರ ಆಗಬಾರ್ದಂತಿ ಮತ್ತು ಧನುವಾಗೂ ಕಾರ್ಬಾರ ಮಾಡಕ್ಕೆ ಅಂತ ಕೂತೀನಿ. ಅದನ್ನ ಮಾಡಲಿಲ್ಲ ಅಂದ್ರೆ ಧನು ಎಲ್ಲಿ ಆಕೈತಿ? ನಿದ್ಯಾಗ ಯಾವ ಇರುದಿಲ್ಲ ಅಂತ ಹೇಳಿ ಆರಾಮೈತಿ. ನಿದ್ಯಾಗ ಯಾವುದು ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಹೋಗಿಲ್ಲ ಅಂತ ಹೇಳಿ ಆರಾಮದಿಯಲ್ಲಿ. ಎಚ್ಚರಿಕೆ ಒಳಗೆ ಇದನ್ನು ಮಾಡಕ್ಕೆ ಹೋಗಿ ದನದಿನಿ. ಯಾಕೆ ಧನು ಆಕೈತಿ ಅಂದ್ರೆ ಅದ್ರ ಬೆನ್ನು ಹತ್ತಿ ದನೈತಿ. ವಿಷಯದ ಸಂಪರ್ಕ ಹೋಗೋದು ಬೆನ್ನು ಹತ್ತಿ ಆ ವಾಸನ ಎಳ್ಕೊಂಡು ಹಂಗೆ ಮಾಡಕ್ಕೆ ಹಸ್ತೈತಿ ನಿನ್ನ. ಅದು ಒಳಗೆ ಆ ವಾಸನ ಆಯ್ತಂದ್ರೆ ಸುಮ್ಮನೆ ಕುಂಡ್ರುವುದಿಲ್ಲ. ಅದನ್ನ ಯಾರ್ಯಾರಿಗೆ ಸುಖ ಬುದ್ಧಿ ಇರ್ತೈತಿ ಆ ವಾಸನ ಅದ ಪ್ರಯತ್ನ ಮಾಡ್ತಿರ್ತೈತಿ. ಹಾಗೆ ತಿನ್ನೋದು ಉಣ್ಬೇಕನ್ನೋದು ನೋಡ್ಬೇಕನ್ನೋದು ಹೌದಿಲ್ಲ, ಬರೀ ಅದ ಹಣಿಕೆ ಹಾಕೋದು. ಅದ್ರಾಗ ಗಾಯನ ಕೇಳ್ಬೇಕು, ಅದರಾಗ ನಾವು ವಾಸನ ಸ್ಪರ್ಶದೊಳಗೆ ಅದ್ರಾಗ ಸುಖ ಐತೇನೋ ನೋಡ್ಕೊ. ಹಂಗಾರ ಇದ್ರ ಇಲ್ಲಿ ತನಕ ಯಾಕೆ ಸಿಕ್ಕಿಲ್ಲ ನಿನಗೆ? ಜನ್ಮ ಹೋಗೋ ತನಕ ಹಣಿಕೆ ಹಾಕಿದಿಲ್ಲ, ಅದರಿಂದ ಏನಾರ ಸಿಕ್ಕೈತೇನ? ಅದ್ರ ಬದಲಾಗಿ ಧನು ಆತ.
ಇದನ್ನು ಎಲ್ಲಿ ತನಕ ನೀ ವಿಚಾರ ಮಾಡೋದಿಲ್ಲ ಅಲ್ಲಿ ತನಕ ನೀನು ಉದ್ಧಾರ ಆಗೋದಿಲ್ಲ. ಹಂಗೆ ಒಬ್ಬರು ಮಾಡ್ತಾನೆ, ನೀನು ಮಾಡಿ, ಅದರಿಂದ ಏನಾಗೈತೆ ನೋಡ್ಕೊ. ಇಲ್ಲಿ ತನಕ ಮಾಡ್ಕೊತ ಬಂದು ಏನು ಹೊಂದಿದೆ ಅದರಿಂದ? ಧನುವ ಹೊಂದಿದಿಲ್ಲ. ಸ್ವಲ್ಪರ ಲವಲೇಶರ ಆದ್ರಿಂದ ಹಗಲಿ ರಾತ್ರಿ ಅದಕ್ಕಾಗಿ ಪ್ರಯತ್ನ ಮಾಡಿದ, ದುಡುದು 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 ಮುದುಕಾದೆಲ್ಲ. ಮುದುಕಾಗುಮಟ ನೀ ಗುದ್ದಿ ಹಾಸ್ಕೊಂಡೆಲ್ಲ. ಇಂದ್ರಿಯ ಸಂಪರ್ಕಕ್ಕೆ ಹೋಗಿ ಸುಖ ಕೊಡ್ತೈತೆ ಅಂತ ಗುದ್ದಿ ಹಾಸ್ಕೊಂಡೆ. ಇನ್ನೂ ಹೊಳಿಬಲ್ಲ ನಿನಗೆ. ಇನ್ನೂ ಹೊಳೆದ್ರೆ ಪುಣ್ಯ ನಿಂತು. ಸಾಯಿ ಮಠ ವಿಚಾರ ಮಾಡಿದ್ರು ಹೊಳೆದ್ರೆ ಪುಣ್ಯ ನಿಂದಿಲ್ಲ ಅಂದ್ರೆ ಹಿಂಗೆ ಹೋಗೋದು. ಮತ್ತೆ ಹೇಳ್ತತಿ ಮತ್ತೆ ಅದ ವ್ಯಾಮೋಹಗಳು ಬಹಳ ಬಲಾಢ್ಯವಾದದ್ದು. ಅದ ಇಂದ್ರಿಯಗಳ ಸೆಳೆತ ಬೇನ್ ಬಲವಾನ್ ಅಂತಾರೆ. ಇಂದ್ರಿಯ ಗ್ರಾಮ ವಿಧ್ವಂಸಂ ಅಪಿಕರ್ಷತಿ ಅಂತ. ಬೆಕ್ಕದಂತ ಶಾಣೆ ಅದನ್ನ ಪಂಡಿತ ಅದನ್ನ ಸುದ ಅವನನ್ನ ಆ ಸೆಳುವಿನಿಂದ ಕಡೆಗೆ ಹೋಗೋದು ಭಾಳ ಕಠಿಣ. ಏನ್ ಅದ್ರಾಗ ಅದ ಸೆಳುವಿಗೆ ಬಿದ್ದು ಹೋಗ್ತಿ ಮತ್ತೆ ನೀವು. ಏನ್ ಅದಕ್ಕೆ ಪಸಿಗೆ ಬೀಳ್ತೀನಿ ಮತ್ತೆ. ಏನ್ ಅರಿವಿ ನೋಡಿದ್ರೆ ಬೀಳ್ತಿ ಹೌದಿಲ್ಲ. ಬಳಿ ಸಪ್ಪಳಾರ ಮಳಿಗೆ ಬೀಳ್ತಿ ಹೌದಿಲ್ಲ. ಒಣಾಕಿದ ಅರಿವಿ ನೋಡಿ ಏನ್ ಆ ಅರಿವಿ ನೋಡಿ ಮಳಿಗೆ ಬೀಳ್ತೀನಿ ಏನ್. ಆ ಲಿಂಗಪ್ಪದಾಗ ಮನಸ್ಸು ನಿಲ್ಸಕ್ಕಾಗತ್ತೇನ? ಅದ್ ನಿಂತಿದ್ರೆ ಅದನ್ನ ಬಿಟ್ಕೊಟ್ಟು ಹೆಂಡತಿ ಕೂಡ ಗಂಜಿ ಕೂಡ ಯಾಕೆ ಗುದ್ದಾಡಕ್ ಹೋಕ್ಕಿ? ಎಲ್ಲ ಬೇಸರ ಆಕೈತಿಲ್ಲ. ಅಲ್ಲೇ ಬೀಳ್ತೈತೆ ಅದು. ಲಿಂಗಪ್ಪನು ಎಲ್ಲಿ ಎಲ್ಲಿ ಹೋಗ್ತೈತೋ ಏನು, ಊಟಕ್ಕೆ ಹಾಕ್ತೇನೆ ಲಿಂಗಪ್ಪ. ಯಾಕ್ರಿ ಗುಂಡ್ಗಡಿ ಕೊಳಗ ಇರ್ತೈತಲ್ಲ ನೀನು. ಯಾಕೆ ಆರಾಮ ಇರಬಾರ್ದು ನಿನಗಂತ? ಗಸ್ತಿ ತಿರುಗುವಾಗ ಎಷ್ಟು ಮಂದಿ ಗುಣಗಡಿಗೆ ಸಿಕ್ಕಾವ ಹರಿಜನರ ಕೇರಿಯಾಗ ಹೌದಿಲ್ಲ. ಲಿಂಗಪ್ಪ ಹರಿಜನರ ಕೇರಿ ಗುಣಗಡಿಗೆ ಹೌದಿಲ್ಲ. ಅಲ್ಲಿ ಎಷ್ಟೋ ಮಂದಿ ಸಿಕ್ಕಾವ. ಅಲ್ಲಿ ಗಸ್ತಿ ಗೌಡ್ಕಿ ಮಾಡುವಾಗ ಅಜ್ಜಾರು ಹೇಳ್ತಿದ್ರು ಏನ್ ಊಟಕ್ಕೆ ಜೋತಾಡ್ಸೋದು ಅವನ್ನ. ಯಾಕ್ರಿ ಮತ್ತೆ ಗುದ್ದಾಡಕ್ಕೆ ಹೋಗೋದಕ್ಕೆ ಲಿಂಗಪ್ಪ ಊಟಕ್ಕೆ ಹಾಕಿ. ಮನಸ್ಸು ಯಾವ ಆಕಾರದಾಗೂ ನಿಲ್ಲೋದಿಲ್ಲ ನೋಡಿ. ನಿಲ್ತೈತೆ ಅಂದ್ರೆ ಅದು ತಪ್ಪು. ಏನ್ ರಾಮಕೃಷ್ಣ ಪರಮಹಂಸ ದೇವಿ ದೇವಿ ಅಂತೇಳಿ ಅದನ್ನು ನೆನಪು ಮಾಡ್ಕೋತ ಕುಂತ ಕಾಳಿ ಬಿಟ್ಕೊಟ್ಟೆ ಪಾದ ಕಡಿಕೆ ಬಿಟ್ಟವ. ತೋತಾಪುರಿ ಭಾವ ಅವಾಗ ಎಚ್ಚರಗೊಳಿಸಿದ. ಏನ್ ತಿಂಗಳಾನುಗಟ್ಲೆ ಅದಕ್ಕಿಂತ ಮೊದಲು ಭೈರವಿ ಬ್ರಾಹ್ಮಣಿ ಅಂತೇಳಿ ಆಕೆ ಹೇಳಿದ್ರು ಅದನ್ನ ನಾಟ್ಲಿಲ್ಲ. ಏನ್ ಹಿಂದಗಡೆ ತೋತಾಪುರಿ ಭಾವ ಗಟ್ಟಿಯಾಗಿ ಒಂದು ತಿಂಗಳಾನುಗಟ್ಲೆ ನಿಂತು ಅದನ್ನು ಬಿಡೋದನ್ನು ಹುಚ್ಚಂತ. ನನಗೆ ಹೋಗೋಕ್ಕಾಗೋದಿಲ್ಲ. ಹೊಳ್ಳಿ ಮಾಡಿ ಮಾಡಿ ರೂಢಿಗತ ಅಭ್ಯಾಸ ಅದ ಬಂದು ನಿಂದ್ರುದು ಅದು. ಏನು ಅದಕ್ಕಿಂತ ಮೊದಲು ಎಲ್ಲಿತ್ತಿದೆ? ಎಂದಿನಿಂದ ಬಂತಪ್ಪ ನಿನಗಿದು ತಿಳಿಯಾಗಲ್ಲ. ಅದಕ್ಕಿಂತ ಮೊದಲು ಏನಿತ್ತು ನೆನಪು ಮಾಡ್ಕೋ. ಏನು ಆಕಿ ಹಿಂದುಳಿದ ಜಾತಿ ಹಾಕಿ ಅದನ್ನು ಕಾಳಿ ಮಂದಿರ ಕಟ್ಸಿದ್ಲು. ಏನು ಕಟ್ಸಿದ ಕೂಲೆ ಅದಕ್ಕೆ ಯಾರು ಪೂಜಾರಿಗಳಾಗಕ್ಕೆ ಒಲ್ಲೆ ಅಂದ್ರೆ ಅನ್ಯ ಜಾತಿ ಹಾಕಿದಳಗೆ. ಅವಾಗ ಜಾತಿ ಅಭಿಮಾನ ಇತ್ತಲ್ಲ, ಯಾರು ಅಲ್ಲ ಅಂದ್ರೆ ಅದನ್ನು ಪೂಜೆ ಮಾಡಕ್ಕೆ. ಅದು ಕಟ್ಟಿಸಿಬಿಟ್ಲ ಅದನ್ನು ಕಾಳಿ ಮಂದಿರ. ಯಾರು ಪೂಜೆ ಮಾಡಕ್ಕೆ ಒಲ್ಲಪ್ಪ, ಇದನ್ನ ಮಾಡಕ್ಕೆ. ಇವರನ್ನ ಇದ್ದವ ಅವರು ಪುರೋಹಿತರು ಇದನ್ನು ಮಾಡುವಂಥವೆಲ್ಲ ಮಾಡ್ತಿದ್ರು ಅವರು. ಅದಕ್ಕೆ ಇವರು ಬಡತನ ಪರಿಸ್ಥಿತಿ. ಸುಮ್ಮನೆ ಕುಂತು ಬಿಡ್ತಿದ್ದ ಒಂದು ನಮೂನಿ ಮಂದ ಇದ್ರಂಗೆ ಮನೆಯಾಗ. ಏನಿದನ್ನು ಖಾಲಿ ಕುಂಡಿರ್ತಾನೆ ಇವನು ಅದಕ್ಕಾರ ಹಚ್ಚಿರಾತ ಅಂತ ತಿಳ್ಕೊಂಡೆ ಅವರು ಏನು ಅದನ್ನೆಲ್ಲ ನೋಡು ಮಾಡಕ್ಕೆ ಹಚ್ಚಿದ್ರು ಅಂತ. ಅವಾಗಿಂದ ಪೂಜೆ ಮಾಡಕ್ಕೆ ಹೆಚ್ಚಾಗತ್ತ. ಅವಾಗ ನೆನಪಾದ ನಾವು ಕಾಳಿ ಹೌದಿಲ್ಲ. ತಾಯಿ ತಾಯಿ ಅನ್ಕೊಂತ ಕುಂತು ಬಿಟ್ಟ ಹೌದಿಲ್ಲ. ಅದಕ್ಕಿಂತ ಮೊದಲು ನೆನಪಿತ್ತ ನಿನಗೆ? ಆ ಭಾವ ಬರೋಕ್ಕಿಂತ ಮೊದಲು ಏನಿತ್ತು ಅವಾಗ?
ಯಾವ ಗಂಬಿತ್ತಲ್ಲಿ ಮೊಟ್ಟ ಮೊದಲಿಗೆ ಅದನ್ನು ಅಜ್ಜವ್ರು ಅದನ್ನು ನೆನಪಿಗೆ ತಂದು ಕೊಡ್ತಿದ್ರು. ನೇರವಾಗಿ ಏನು ಫಸ್ಟ್ ಇಂಟ್ಯೂಷನ್ ಪ್ರಥಮ ಅನುಭವದ ಕಡೆ ಎಲ್ಲ ಕೂಡ ಈ ಜಗತ್ತಿನ ಭಾವ, ಅನ್ಯ ಭಾವ, ಈ ವಿಷಯ ವಸ್ತುಗಳ ಭಾವ ಬರೋಕ್ಕಿಂತ ಪೂರ್ವದಲ್ಲಿ, ದೇಹ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಏನು ಯಾವುದು ನಿನಗೆ ಗೊತ್ತಾಗಿತ್ತು ಅದ್ರ ಕಡೆ ಎಲ್ಲ ಏನು ಕಲ್ಯಾಣ ಮಾಡಿ ಬಿಡ್ತೈತಿ ನಿಂದೆಲ್ಲ. ಹಿಂಗೆಲ್ಲ ತೋತಾಪುರಿ ಭಾವ ರಾಮಕೃಷ್ಣ ಪರಮಹಂಸ ತಲೆಯ ಮಡ್ಡು ಬಿಡಿಸಿದ. ಸಾಧ್ಯನೇ ಇಲ್ಲ ನನಗೆ ಅದ ನೆನಪಿಗೆ ಬರ್ತೈತೆ ಅನ್ನೋ. ಅದಕ್ಕಿಂತ ಪೂರ್ವ ಮೊದಲು ಯಾವುದಿತ್ತು ನೆನಪಿತ್ತು? ಆ ಹುಚ್ಚು ಬಿಡಿಸಿದಾಗ ಅವಾಗ ಅವನಿಗೆ ಸಮಾಧಿ ಇತ್ತು. ಯಾಕೆ ಅಂತಃಕರಣದ ಸ್ವಚ್ಛ ಐತಿ, ನೀವು ತಪ್ಪು ಭಾವನೆಗಳನ್ನು ಗಟ್ಟಿ ಹಿಡ್ಕೊಂಡು ಕುಂತಾನೆ, ಏನೇನೋ ಭಾವಿಸ್ಕೊಂಡು ಕುಂತಾನೆ. ಅವ ಅಡ್ಡಿಯಾಗತ್ತವ ಆ ಅನುಭವ ಮಾಡ್ಕೊಳಕ್ಕೆ. ನಮ್ಮ ಭಾವನೆಗಳ ಕಲ್ಪನೆಗಳೇನದಾವಲ್ಲ ಅವೆಲ್ಲ ಅಡ್ಡಿ ಆಗ್ತವೆ ಯಾರಿಗೇ ಆದರೂ. ಅದಕ್ಕೆ ಅವನ ಭಾವಕಲ್ಪನೆಗಳನ್ನೆಲ್ಲ ತೆಗೆದು ಹಾಕಿ, ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದ ಒಲಮೆ ಎಚ್ಚರ. ಶಂಭು ಅಂದ್ರೆ ಸುಖರೂಪಾದಂಥ ಇರು. ನಾವು ಏನೇನಾದ್ರು ಕಲ್ಪಿಸ್ಕೊಂಡು ಕೂತೇವೆ. ಶಂಭುಲಿಂಗ ಅಂದ್ರೆ ಹಾಸಗಲ್ಲಿನ ಮ್ಯಾಗಿಟ್ಟು ಬೀಸಗಲ್ಲ ಅಲ್ಲ, ಮತ್ತು ಅದನ್ನು ಗುಂಡ ಇಟ್ಕೊಂಡು ಕುಂದಿರ್ತಾನೆ, ಅದನ್ನು ಅದಿಲ್ಲ ಗುರ್ತಾ ಇಟ್ಕೊಂಡ, ಅದು ಈಶ್ವರ. ಪ್ರಕೃತಿ ಮತ್ತು ಪುರುಷ ಅದ್ರ ದ್ಯೋತಕದ ಬಿಚ್ಚ ಹೇಳಿದ್ರೆ ನಿಮಗೇನು ಗೊತ್ತಾ? ಅದು ಏನು ಉಪಾಯ ಇದೆ ಅನ್ನಿಸ್ತೀನಿ, ಹೌದಿಲ್ಲ? ಗೊತ್ತಾಗತ್ತಿಲ್ಲ. ಸೂಕ್ಷ್ಮ ಹೇಳಿರಿ ನಿರಂಜನ ಪುಗಳಂತ ಬಿಚ್ಚೇ ಇಟ್ಟರು ಅದನ್ನು. ಏನು ಈಶ್ವರ ಅನುಕೂಲ ಏನಂತ ಹೇಳಿಬಿಡೋದು ಎರಡು ಅದ್ರ ಮ್ಯಾಗ ಅದ ಶಿಕ್ಷಿದ್ದ, ಹೌದಿಲ್ಲ? ಮುಗಿಸಿದ್ದ ಅದ ಈಶ್ವರ ಅಂತ ನೀವು ತಿಳ್ಕೊಂಡು ಕೂತೀವಿ. ಅದರಿಂದ ಸೃಷ್ಟಿ ಆತದು ಅಂತ, ಹೌದಿಲ್ಲ? ಪ್ರಕೃತಿ ಪುರುಷ ಇದು ದ್ಯೋತಕ, ಅದು ಈಶ್ವರ ಅಂತ ಕಲ್ಪನಾ ಮಾಡ್ಕೊಂಡು ಹೆಂಗೆ ಸೃಷ್ಟಿ ಆತಿದ್ದು ಜಗತ್ತು ಅದ್ರ ಗೊತ್ತಾ ಮಾಡಿರ್ತಾರೆ. ಅದ್ರಾಗ ಅದನ್ನ ಇಟ್ಟು, ಹೌದಿಲ್ಲ? ಅದ್ರ ಪೂಜೆ ಮಾಡಕ್ಕೆ ಹೊಕ್ಕಿನಿ ಈಶ್ವರ ಅಂತ ಅದ ಕಲ್ಪನಾ ಮಾಡಿದ್ದು ಅಲ್ಲ. ತಲೆಯಾಗಿರೋ ಜನರೆಲ್ಲ ಇದೆ ಈಶ್ವರ ಭಾವನ, ಈಶ್ವರ ಸ್ಥಾಪನಾ ಆಗ್ತಾ ಇದೆ. ಆ ಭಾವ ಎಲ್ಲ ಕಿತ್ತೋಗ್ಯದ. ಯಾರ ಇದನ್ನು ನೀನ ತೋರ್ಕಿ ಸೃಷ್ಟಿ ಮಾಡ್ಬೋದು. ಇರುವನ್ನ ಯಾರು ಸೃಷ್ಟಿ ಮಾಡಿದ್ರು? ಆನಂದಮಯವಾದ ಇರುವನ್ನ ಯಾರ ಕೌದಿ ಕುಸ್ತಿ ಹೊಡೆದು ಹುಡ್ಸಿರೇನ ಅದನ್ನ ಅಂತಿದ್ರು ಅಜ್ಜವ್ರು. ಇದನ್ನು ಕೌದಿ ಕುಸ್ತಿ ಹೊಡೆದು ಹುಡ್ಸ್ಯಾರ ಅಪ್ಪ ಅಂತರಾಟ ಮಾಡಿ, ಹೌದಿಲ್ಲ? ಇದು ಏನು ಅಜ್ಜವ್ರ ಮಾತು ಗಿರಿ ಹೃದಯಕ್ಕೆ ತಟ್ಟಬೇಕು, ಹಂಗೆ ಅವ್ರು ಬಿಚ್ಚಿಟ್ಟ ಅನುಭವ ಯಾರೂ ಹೇಳಿಲ್ಲ ಹಂಗೆ. ಅದು ಇದ್ದಕ್ಕಿದ್ದಂಗೆ ಇದ್ದು ವಸ್ತು ಅದ. ಅದೇ ಅದಕ್ಕೆ ಬೇಕಾಗಿತ್ತು ನಮಗೆ. ನಿನಗೆ ತೋರ್ಕಿ ಒಳಗಿಂದ ಬೇಕಾಗಿತ್ತು, ಯಾವಾಗಲೂ ಇದ್ದು ಇರುವಿಕೆ ಅನುಭವ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಯಾರೂ ಇಲ್ಲ, ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ, ಸಚ್ಚಿದಾನಂದಾತ್ಮ ನಿತ್ಯ ಪರಿಪೂರ್ಣ. ಏನು ಎಲ್ಲಿ ಸಂಬಂಧವು ನಿನಗೆ? ಏನು ಅಲ್ಲದರ ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತಿದೆ. ನಿನಗೆ ಇರುವಿನ ಕಡೆಲ್ಲ ಕೊಟ್ಟರೆ ಇವು ಮಹತ್ವ ಇಲ್ಲ, ಇವು ಕಾಣೋದು ನಿನಗೆ ಹೊಳಿದಿದೆ. ಎಲ್ಲಿ ಈಶ್ವರ, ಎಲ್ಲಿ ಇದು ತಗೊಂಡು ಏನು ನಾವು ತೋರ್ಕಿ ಅದು ಬೇಕಾಗಿತ್ತು. ನಿನಗೆ ಬೇಕಾದದ್ದು ಆರಾಮ್ ಬೇಕಾಗಿತ್ತು, ಆರಾಮಿಗೆ ಇಲ್ಲ ಕೂಡ. ಅಲ್ಲಿ ಯಾವೂ ಇಲ್ಲ. ಅಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮಗಳು ಯಾರೂ ಇಲ್ಲ. ಏನು ಇಲ್ಲದ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತಲ್ಲ ನೀನು. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಯಾರು ಹೇಳಿದ್ರು ನಿಮ್ಗೆ? ಅವು ಬಂದು ನಿನಗೆ ಏನಾರು ಹೇಳಿದ್ವು? ನಾವು ಸುಖ ಕೊಡ್ತೇವೆ ಅಂತ ಕರೆದಿದ್ವು ನಿಮ್ಗೆ? ಆಮಂತ್ರಣ ಕೊಟ್ಟಿದ್ವು ನಿನಗೆ? ಜಗತ್ತಿನ ವಸ್ತುಗಳು ನಮ್ಮನ್ನು ಗಳಿಸು, ನಮ್ಮನ್ನು ಹೊಂದು, ನಾವು ಸುಖ ಕೊಡ್ತೇವೆ ನಿನಗಂತ ಯಾವ್ದಾರ ಮಣಿದೇವ್ರು ಬಂದು ಹೇಳಿತ್ತ ನಿನಗೆ? ಹಿಂಗೆ ಮಾಡಪ್ಪ ನೀ ಆರಾಮಿರ್ತಿ ಅಂತ ಯಾರು ಹೇಳಿಲ್ಲ. ನೀನೇನು ಕಲ್ಪಿಸ್ಕೊಂಡು ನಿನ್ನ ಕಲ್ಪನಾದ ಬೆನ್ನತ್ತಿ ಈ ಪರಿಸ್ಥಿತಿ ಆಗೈತಿ. ಯಾವಾಗ ನೀವು ವಿಚಾರ ಮಾಡೋದಿಲ್ಲ, ಇದರಿಂದ ಹಿಂದೆ ಸ್ವಲ್ಪ ಹೋಯ್ತು. ಯಾವುದೇ ಇಂದ್ರಿಯ ವಿಷಯ ಸಂಪರ್ಕಕ್ಕೆ ಹೋಗಿ ನಮ್ಗೆ ಹಿತ ಕೊಡೋದಿಲ್ಲ. ವಿವೇಕ ಮಹತ್ವ ವಿಚಾರವಂತರೇ ಹೇಳ್ಯಾರ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಕೇಳೋದನ್ನು ಚೆಂದಾಗಿ, ಯಾವ್ದ್ರಾಗ ಹಿತ ಐತಿ, ಅದ್ರಾಗ ಅಹಿತ ಐತಿ, ಯಾವ್ದು ನೀತಿ ಐತಿ, ಯಾವ್ದು ಅನೀತಿ ಐತಿ ಅನ್ನೋದನ್ನು ಅನುಭವಗಳ ಮುಖಾಂತರ ಕೇಳ. ನಿನಗೆ ಹೊಳಿಲಿಲ್ಲ ಅಂದ್ರೆ ಏನು
ಇನ್ನ ಅದ ವಾಸನ ಐತಿ, ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ವಿಷಯಗಳ ಕಡೆಗಿನ ಹರಿತೈತಿ ಮನಸ್ಸು. ಅದ್ರಾಗ ಸಿಗುವುದಿಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆದಾಗ ಅದ್ರ ಕಡೆ ಹೋಗೋದು ಬಿಡ್ತೈತಿ ಅದ್ ಮನಸ್ಸು. ಅದಕ್ಕೆ ವಿಚಾರದಿಂದ ಅದರ ಹುಚ್ಚು ಬಿಡಿಸೋದು, ಅದಕ್ಕೆ ಸನ್ಯಾಸ ಅಂತಾರೆ. ಅದ್ರ ಮನಸ್ಸು ಎಳಸದಿರುವುದೇ ಸನ್ಯಾಸ. ವಿಷಯದಲ್ಲಿ ಸುಖ ಸಿಗುವುದಿಲ್ಲ ಅಂತ ತಿಳ್ಕೊಂಡು ವಿಷಯದ ಕಡೆಗೆ ಮನಸ್ಸು ಹೋಗದಂಗೆ ಮಾಡೋದು, ಅದು ಸನ್ಯಾಸ. ಎಲ್ಲರೂ ಸನ್ಯಾಸಿಗಳಾಗಬೇಕಾಗೈತೆ ಸುಖದಿಂದ ಇರ್ಬೇಕನ್ನೋಂಗಿದ್ದು. ಹರಿದಾಡು ಮನಸ್ಸನ್ನ ಕಡೆ ಹೋಗುವಂಥ ಮನಸ್ಸನ್ನು ವಿಚಾರದಿಂದ ಅದನ್ನು ಬಂದ್ ಮಾಡಬೇಕು. ಆ ಪ್ರಯತ್ನ ನಾವು ಮಾಡಾಕ್ತಾ ಇರಲಿಲ್ಲ. ಅದು ಮಾಡೋದಪ್ಪ ಅದಲ್ಲ. ಇದನ್ನು ಕೇಳೋದಪ್ಪ ಎಲ್ಲಿ ಆಗ್ಬೇಕು ಉದ್ಧಾರಣೆ. ಮತ್ತೆ ಅದನ್ನು ಮಾಡೋದು ವಿಷಯದ ಕಡೆಗಿನ ಹರಿತೈತಿ ಅಂದ್ರೆ, ಬಹಿರ್ಮುಖ ವೃತ್ತಿಗಿನ ಹೋಗ್ತೈತಿ ಅಂದ್ರೆ ಅನುಭವ ಬರ್ಬೇಕಂಗ. ಅಂತರ್ಮುಖ ವೃತ್ತಿ ಆದಾಗಿದ ಅನುಭವ ಬರ್ತೈತಿ, ಬಹಿರ್ಮುಖ ವೃತ್ತಿಗಿದ ಅನುಭವ ಬರೋದನಿಲ್ಲ. ಹೊರಗೆ ಹಣಿಕೆ ಹಾಕೋ ಇನ್ನೂ ಚಾಡಿ ಹೋಗಿಲ್ಲ ಅಂದಿಂದ ಇದು ಈ ಒಳಗಿನ ಅನುಸಂಧಾನ ಹೆಂಗೆ ಮಾಡ್ತೀನಿ ಅಂತ ಪೂರ್ಣ ಅದು ಹೋಗ್ಬೇಕು. ಆ ವಾಸನ ಎಲ್ಲ ಹೊರಗೆ ಹಣಿಕೆ ಹಾಕೋ ವಾಸನ ಏನೈತಲ್ಲ, ವಾಸನೆ ಉರಿಸದೆ ಅವಾಗ ಮನಸ್ಸು ಏಕಾಗ್ರತೆ. ಮನಸ್ಸು ಏಕಾಗ್ರತೆ ಆದಾಗ ಇದು ಮೂಲ ವಸ್ತುವಿನ ಅನುಭವ ನಮಗೆ. ಏಕಾಗ್ರತೆ ಕರೆಗೊಂಡು ನೆಂದಂಗೆಲ್ಲದೆ ಪಡೆಯುವುದಾಗದು ನಿಜ ಸುಖವಾದ. ಅದಕ್ಕೆ ಏಕಾಗ್ರತೆ ಬಲಿಬೇಕು. ಎದರ ಗೊಡಿವಿ ಕೈ ಬಿಟ್ಟು ಯಾವ ಜನರ ಪರಿಚಯನ ಇಲ್ಲದು, ಮಾತಿನ ಹರಿಯ ಬಿಟ್ಟಿರಬೇಕು. ಬಲು ಏಕಾಂತವಾಗಿರಬೇಕು. ಬರೇ ಮಾತಾಡ್ಕೊಂತ ಕುಂತಿರ್ತೀವಿ. ಅದನ್ನು ಬಂದ್ ಮಾಡಿ. ಬಹೂನ್ ಶಬ್ದಾನ್ ವಿಮುಂಚಿತ ವಾಕ್ಯೋ ರುದ್ರಾಪ್ ನಮ್ಮ ವಾಣಿ ಧನ್ಯ ಕೆಲಸ. ಯಾಕೆ ಒಡ ಹಚ್ಚಿ ನಮ್ಮ ಆಯುಷ್ಯ ಕ್ಷೀಣ ಆಗೋದಕ್ಕೆ ಅದು ಒಂದು ಕಾರಣ ಅಂದ. ಭಾಳ ಮಾತಾಡೋನು ಆಯುಷ್ಯ ಕಡಿಮೆ. ಭಾಳ ಮಾತಾಡ್ತಾನಲ್ಲ ಅವ್ನ ಆಯುಷ್ಯ ಭಾಳ ಕಡಿಮೆ. ಮಾತಾಡಕ್ಕೆ ಹೃತ್ತಿ ಶಕ್ತಿ ಇರೋಸಕೈತಿ. ವಾಣಿ ಮಾತಾಡೋದ್ರಿಂದ ಅವಶ್ಯ ಇದ್ದಷ್ಟ ಖಾಲಿ ಮಾತಾಡಿ ಅದಕ್ಕೆ ಹಂಗೆ ಒಂದ ಒಡ ಅಂತ ಇರ್ತಾವೆ. ಅವಕ್ಕೆ ಆಯುಷ್ಯನ ಕಡಿಮೆ. ನೋಡಿ ನೀವು ಶ್ವಾಸೋಚ್ಛ್ವಾಸ ಏನೈತಿದೆಯಲ್ಲ, ಅದು ಹಗಲೆಲ್ಲ ಇದಾಗೈತಿ ಅಂದ್ರೆ ಅದ್ರ ಇದು ಕಡಿಮೆ ಆಗೈತಿ ಮನುಷ್ಯನ ಆಯುಷ್ಯ. ದೀರ್ಘ ಶ್ವಾಸೋಚ್ಛ್ವಾಸ ಅದರ ದೀರ್ಘಾವಧಿ ಮಾಡ್ತಾವ, ಭಾಳ ಜನ ಬದುಕ್ತಾರೆ. ಇದು ನಾಯಿ ಹಾ ಮಾಡ್ತಿರ್ತಾವಲ್ಲ, ನಾಯಿಗೆ ಆಯುಷ್ಯ ಯಾಕೆ ಕಡಿಮೆ? ಅದು ಹಂಗೆ ತೀರ್ತಿರ್ತಾವೆ. ಹಂಗೆ ಹೊಸ ಹಂಗೆ ಮಾಡಿದ್ವು ಅಂದ್ರೆ ಅದ್ರ ಇದು ಆಯುಷ್ಯ ಕಡಿಮೆ. ದೀರ್ಘ ಶ್ವಾಸೋಚ್ಛ್ವಾಸ ಬೇಕು, ಭಾಳ ಜನ ಅದ್ರ ಗುಟ್ಟು ಅದು ಯೋಗಿಗಳಿಗೆ ಗೊತ್ತಿರ್ತೈತಿ. ನಾವು ಒಡ ಮಾತಾಡೋದು ಹೋಗಿದ್ದು. ಅವು ದೇಶ, ಹಟ್ಟಿ ಕಿಚ್ಚು, ಸಿಟ್ಟು ಇವನ್ನೆಲ್ಲ ಒದ್ದು ಮಾಡೋದು. ಅದರಿಂದನೂ ಆಯುಷ್ಯ ಕಡಿಮೆ. ಸಿಟ್ಟು ಮನುಷ್ಯಾಗ ಬಂದ ಮನುಷ್ಯ ನರ್ಮಂಡಲೆಲ್ಲ ಅಸ್ತವ್ಯಸ್ತ. ಮುಖ್ಯವಾದಂಥ 4-5 ಕಾರಣ ಹೇಳ್ಯಾರ ಆಯುಷ್ಯ ಕ್ಷೀಣ ಆಗಕ್ಕೆ. ಅವೆಲ್ಲ ಕಾರಣಗಳು. ಅದಕ್ಕೆ ಅಂಥವನ್ನೆಲ್ಲ ನಾವು ವರ್ಜಿ ಮಾಡಬೇಕು. ಶರೀರ ಆರೋಗ್ಯ ಇಟ್ಕೊಂಡು ಈ ಸಾಧನೆಯನ್ನು ನಾವು ಮಾಡಬೇಕಂತ. ನಾವು ಗೊತ್ತಿಲ್ಲಕ್ಕೆ ಅದನ್ನೆಲ್ಲ ಮಾಡ್ತೇವೆ. ಅದನ್ನು ಮಾಡ್ಕೊಂಡು ರೂಢಿ ಬಿದ್ದುಬಿಟ್ಟೈತಿ. ಹಿಂಗಾಗಿ ಅಲ್ಪ ವಯಸ್ಸಿನಾಗ ಶರೀರ ಯಾಕೆ ಬೇಕಾಗುವ ಅದಕ್ಕೆ. ನಮಗೆ ಬೇಕಾದದ್ದು ಸಿಗೋ ಮಠ ಮನಸ್ಸು ಎದುರಾಗೂ ನಿಲ್ಲೋದಿಲ್ಲ ನೋಡ್ರಿ. ಯಾಕಂದ್ರೆ ಚಂಚಲಕ್ಕೈತಿ ಮನಸ್ಸು ಅಂದ್ರೆ ಅದ್ರ ಸಿಗ್ಲಿಕ್ಕೆ ಹೌದಿಲ್ಲ. ಯಾವುದೇ ವಸ್ತುವಿನಲ್ಲಿ ನಮಗೆ ಸುಖ ಸಿಕ್ಬಿಟ್ಟಿದ್ರೆ ಮನಸ್ಸು ಚಂಚಲನ ಆಗೋದಿಲ್ಲ, ನಿಶ್ಚಲ ಆಗಿಬಿಡ್ತಿತ್ತು. ಆನಂದ ಸಿಕ್ಕಾಗ ಮನಸ್ಸು ನಿಶ್ಚಲ ಆಕೈತಿ. ಅಲ್ಲಿ ಮಠ ಅದು ಮನಸ್ಸು ಚಂಚಲ ಆಗೋದಿಲ್ಲ. ಯಾವ ವಿಷಯ ವಸ್ತುಗಳಲ್ಲಿ ಮನಸ್ಸು ನಿಲ್ಲುವಲ್ದು, ಯಾಕಂದ್ರೆ ಅದು ಬೇಕಾದದ್ದು ಅಲ್ಲಿ ಇಲ್ಲ. ಅದಕ್ಕೆ ಅದು ಚಂಚಲಕ್ಕೈತಿ ಮತ್ತು ಹೊರದಾಡ್ತೈತಿ ಅದು ಮನಸ್ಸು. ಅದಕ್ಕೆ ಸುಳ ಬಳಂತಿ ಅದ್ರಾಗೈತಿ ಇದ್ರಾಗೈತಿ ಅಂತ ಇದ್ದದ್ರ ಕಡೆ ಎಲ್ಲ ಕೊಡೋದು. ಎಲ್ಲೈತಿ ಹಂಗಾರ ಅದು ವಿಚಾರ ಮಾಡಿ ನೋಡು. ಎದುರಾಗೂ ಇಲ್ಲ ಹಂಗಾರೆ ಎಲ್ಲೈತಿ? ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆಲೆಸುವುದು ನಿನ್ನಲ್ಲಿ, ಅದರಲ್ಲಿ ಸುಖ. ಎಲ್ಲಿ ವಿಶ್ರಾಂತಿಯನ್ನು ಹೊಂದಿ ದಿನನಿತ್ಯ ಅಂದರೆ ನಿನ್ನೊಳಗೆ ಹೋದಿಲ್ಲ.
ಎಲ್ಲ ಕೈ ಬಿಟ್ಟು ಅದರಾಗ ಹುಡುಕಿ ಇದ್ರಾಗ ಹುಡುಕಿ ಮುಂಜಾನೆ ಎಚ್ಚರದ ಕೂಡಲೇ ಹುಡುಕ್ಯಾಡಕ್ಕೆ ಚಾಲೂ ಮಾಡಿದ್ಪ. ಆ ರೂಪದಾಗ ಗಾಯನದಾಗ ಐತಿ ಹಂಗೆ ನೋಡಿ ಮಜಾ ಮಾಡ್ಬೇಕಂತ ನೋಡಿದ್ರು. ಕಂಡಾಗಲೇ ರಮಣೀಯ ಅದು ಆದ ಕೂಡಲೇ ಪರಿಣಾಮ ಏನಾಯ್ತು ನೋಡ್ಕೋ ಅದಕ್ಕೆ. ಕಣಿಗೆ ಏನು ಉಳಿದೈತಿ ಅದರಿಂದ ಧನ್ವ ಉಳಿದೈತಿ. ಮತ್ತೆ ಏನು ಮಾಡಿದಂಗೆ ಆತ್ಪ ನೀ ಮಾಡಿದ್ದು ವ್ಯರ್ಥ ಹೋದ್ರು. ಗುಡ್ಡಕ್ಕಲ್ಲಿ ಹೊತ್ತಂಗೆ ನೀನು ಬಾಳೆ ಎಲ್ಲ ವಿಷಯೇಂದ್ರ ಸಂಪರ್ಕ ಹೋಗದ ವ್ಯವಹಾರ ಅಂದ್ರೆ ಗುಡ್ಡಕ್ಕಲ್ಲಿ ಹೊತ್ತಂಗೆ ನೀನು ಬಾಳೆ ಏನೂ ಲಾಭ ಇಲ್ಲ ಅಂತ. ನೀ ಎಷ್ಟು ಜನ್ಮ ಹುಟ್ಟಿ ಅದರಿಂದ ಸುಖ ಹೊಂತೇನೆಂದ್ರೂ ಸಾಧ್ಯನ ಯಾಕೆ ಇಲ್ಲ. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಿದ್ರು. ಅವು ಬೇಸರಿಕೆ ಆತ ಅದನ್ನು ಮಾಡಿ ಮಾಡಿ ಬಾಳೆ ಮಾಡಿ ಬೇಸರ ಆತಿಲ್ಲ. ಬಾಳೆ ಅಂದ್ರೆ ಇಂದ್ರಿಯ ಸಂಪರ್ಕ ಭೋಗ. ಮತ್ತೇನಾರ ಐತೆ ನೀನು ಬಾಳೆದಾಟ ಅಂದ್ರೆ ಇದೆ ಇಂದ್ರಿಯ ಸಂಪರ್ಕ ಭೋಗದ ವ್ಯವಸ್ಥೆ ಮಾಡೋದು. ಅದರ ಬೇಕಾಗುವಂಥ ಅವಕ್ಕೆ ಬೇಕಾಗುವಂಥ ವ್ಯವಸ್ಥೆ. ವಿಷಯ ಸಂಗ್ರಹ ಮಾಡೋಕೆ ಅದಕ್ಕೆ ಬೇಕಾಗಲ್ಲ, ದುಡ್ಡು ಬೇಕಲ್ಲ, ದುಡ್ಡು ಸಂಗ್ರಹ ಮಾಡೋದು ಇದಕ್ಕಾಗಿ ಹೌದಿಲ್ಲ. ಬಾಳೆ ಸಂಬಂಧ ಇಷ್ಟೆಲ್ಲ ಕಂತ್ರಾಟ ನಡೆಸಿದ್ವಿ ಇಂದ್ರಿಯ ಸಂಪರ್ಕ ಭೋಗಕ್ಕಾಗಿ. ಆರಾಮಿರಾಕೆ ಬೇಕಾಗಿಲ್ಲ. ಏನು ನಿದ್ದೆ ಮಾಡೋಕೆ ಇವೆಲ್ಲ ಬೇಕಾಗವ್ರಿ. ಅದಕ್ಕೆ ಅದರ ಅಭ್ಯಾಸವನ್ನು ಮಾಡಿ ನಿದ್ದೆ ಕಡೆ ಲಕ್ಷ ಕೊಡ. ಅಲ್ಲಿ ತಿಳಿಯಲೇ ವಿಶ್ರಾಂತಿಯನ್ನು ಹೊಂದಿಲ್ಲ, ತಿಳಿದಿರ್ಬೇಕಾಗಿದೆ. ಏನು ಅದಕ್ಕೆ ಸನ್ಯಾಸ ಅಂತಾರೆ. ಇದ್ರ ವಾಸನಾ ತ್ಯಾಗ. ಈ ಭೋಗ ವಾಸನೆಗಳನ್ನೆಲ್ಲ ಸ್ವಲ್ಪ ಉಳಿದಂತೆ ಅವನು ನಾಶ ಮಾಡ್ಕೋ. ಅವಾಗ ನಿನ್ನ ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ನಮಗಿದು ಅನುಭವ ಕೊಡ್ತೀವಿ. ನಮ್ಮ ಅಂತಃಕರಣ ಪರಿಶುದ್ಧಿ ಇಲ್ಲದಕ್ಕೆ ನಮಗಿದು ಅನುಭವ ಕೊಡ್ಬಾರ್ದು. ಎಷ್ಟು ಕೇಳಿರು ಆ ವಾಸನ ಹಂಗಾದ. ವಾಸನ ನಾಶ ಆಗೋಲ್ಲ, ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ನೀವು ಅದಕ್ಕೆ ವಾಸನ ನಾಶ ಮಾಡ್ಕೊಳಕ ವಿವೇಕನ ಅದಕ್ಕೆ ಸಾಧನ. ಬಾಕಿ ಯಾವ ಬಾಹ್ಯ ವಸ್ತುಗಳು ಸಾಧನ ಅಲ್ಲ. ಅದು ಜಗತ್ತಿನಾಗ ಏನು ಮಾಡಿರು ಅವು ಯಾವ ಸೋಗ ಹಾಕಿರು ನೀನು ವಾಸನ ನಾಶ ಆಗೋದು. ಏನು ಹೊರಗೆ ಏನು ಬೇಕಾದ ಮಾಡಿರು ಯಾವ ಕರ್ಮ ಮಾಡಿದ್ರು ಅದು ವಾಸನ ನಾಶ ಆಗೋದು. ಅದಕ್ಕೆ ವಿವೇಕನ ಅದಕ್ಕೆ ಸಾಧನ. ವಿವೇಕದ ಸಂಧೆ ಬೆರೆಸಿ ನೋಡು. ಎಲ್ಲ ಮಹಾತ್ಮರು ವಾಸನ ವಿಚಾರದಿಂದ ನಾಶ ಮಾಡ್ಕೊಂಡಾರ ಹೊರತು ಬಾಹ್ಯ ಯಾವ ಸಾಧನದಿಂದ ಅದನ್ನು ನಾಶ ಮಾಡ್ಕೊಳಕ್ಕಾಗೋದು ನೀವು. ಏನು ಎಷ್ಟು ಹೇಳಿದ್ರು ಮತ್ತು ಅದನ್ನು ಮೊದಲಿನ ಚಾಳಿನ ಹೋಗೋಣ. ಏನು ಯಾವುದು ನಮಗೆ ಉಪಯೋಗ ಬರೋದಿಲ್ಲ ಅದನ್ನು ಮಾಡ್ಕೊಬೇಕು. ಉಪಯೋಗ ಇಲ್ಲದನ್ನು ಮಾಡ್ಕೊತೀವಿ. ನಿರುಪಯುಕ್ತ ಏನು ಎದರಾಗ ವೇಳೆ ಕಳಿತೀವಿ, ಸುಮ್ಮನೆ ವೇಳೆ ಕಳಿತೀವಿ. ಗೆಲ್ತೀವಿ. ನಿಜವನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗುವಂಥ ವಿಚಾರ ಕಡೆ ಎಲ್ಲ ಕೊಡಬೇಕು. ನಿತ್ಯ ನಾವು ಮಹಾತ್ಮರು ಹೇಳಿದಂಥ ವಿಚಾರ ಕೇಳು, ಚಂದ ಕೇಳೋದು. ಹೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ವಾಸನೆಗಳನ್ನು ಕ್ಷೀಣಕ್ಕವು. ವಿಷಯ ಭೋಗ ವಾಸನೆಗಳು ಇಲ್ಲ ಅಂದ್ರೆ ನೀನು ಹೊರಗೇನಾರು ಮಾಡಿರೋದು ಕೆಲಸ ಆಗೋದು. ಏನು ಇದನ್ನು ಮನಸ್ಸ ಇದ್ರೊಳಗೆ ಚಂದ ಕೇಳೋದು. ಮಹಾತ್ಮರು ಹೇಳಿದಂಥ ವಿಚಾರ ಯಾರ ಸ್ಥಿತಿ ಪಡೆದಿರ್ತಾರೆ ಅವರು ಹೇಳುವಂಥ ವಿಚಾರವನ್ನು ಮನಸ್ಸು ಕೊಟ್ಟ ಕೇಳೋದು. ಏನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ವಾಸನಾ ಕ್ಷೀಣಕ್ಕವ, ಅಂತಃಕರಣ ಸ್ವಚ್ಛಕತಿ. ಅವಾಗ ನಿನಗಿದು ಅನುಭವ ಬರಬೇಕು. ಏನು ಇಲ್ಲ ಅಂದ್ರೆ ಏನು ಮಾಡಿದ್ರು ಕೆಲಸ ಆಗೋದು. ಏನು ಎಲ್ಲ ಮಹಾತ್ಮರು ವಾಸನ ನಾಶ ಮಾಡ್ಕೊಂಡು ಅಂತಃಕರಣ ಪರಿಪಕ್ವ ಮಾಡ್ಕೊಂಡು ಆ ಧ್ಯಾನ ಸಮಾಧಿಯನ್ನು ಹೊಂದಿದ್ರು ಅವರು. ನಾವು ಹಂಗೆ ವಾಸನ ಇಟ್ಕೊಂಡು ನಾ ಹೇಳಿದ ತಕ್ಷಣ ಕೇಳಿದ ತಕ್ಷಣ ಆಕೈತೆ ನಿನಗೆ ಸಮಾಧಿ ಆಗ್ತೈತೇನೆ. ನಾನು ಹೊಂದಿಬಿಟ್ಟೇನೆ. ಎಲ್ಲ ಬಂತಪ್ಪ ನನಗೆಲ್ಲ ಹೇಳ್ತೇನೆ. ನಾ ಇದಿಲ್ಲ ಅನ್ನೋಂಗಿಲ್ಲ. ನಾನು ಬೇಕಾದ ಕೇಳಿ ನಾನು ಅಂತೇಳಿ ಎಲ್ಲ ಹೇಳ್ತೇನೆ ಅಂತ ಹೇಳ್ತೈತಿ. ಎಲ್ಲ ಒಳಗೆ ಹಂಗಾಗಿರ್ತದೆ. ಏನು ಮಾಡುತ್ತೆ ಒಂದು ನಿನಗೆ ಲಾಭ ಮಾಡ್ಕೊಳ್ಳಿಲ್ಲಲ್ಲ, ಮಂದಿಗೆ ಹೇಳಕತ್ತಿದ್ದಿ. ನಿನ್ನಲ್ಲಿರ್ತಕ್ಕಂಥ ದೋಷವನ್ನು ನೀನು ಕಳ್ಕೊಳಕ್ಕಾಗಲಿಲ್ಲಲ್ಲೋ, ನಿನಗೆ ಉಪಯೋಗ ಮಾಡ್ಕೊಳ್ಳಿಲ್ಲಲ್ಲೋ. ನಮಗೆ ಲಾಭ ಮಾಡ್ಕೊಡ್ತಾರೆ. ಮಂದಿಗೆ ಹೇಳೋಕೆ ಬದಲಿ ನಾವು ಅದಲ್ಲ ಅನುಕರಣ ಮಾಡೋಕ್ಕೆ ಕಲಿಬೇಕಲ್ಲ. ಹೇಳೋದೆಲ್ಲ ಮಂದಿ ಸಂಬಂಧ ಅಲ್ಲೇ ಇದೆ, ನಮ್ಮ ಸಂಬಂಧ. ನಮ್ಮ ಮನನಕ್ಕೋಸ್ಕರ ಇದನ್ನು ಹೇಳೋದು ಮಾಡಬೇಕಾಗಿತ್ತು. ಮಂದಿ ಸಂಬಂಧ ಅಲ್ಲಪ್ಪ ಅಂತ ಏನು ಅವ್ರು ಬರುವಲ್ರು ಬಿಡವಲ್ರು. ಹಾಗಾದ್ರೆ ಬಡವಿ ಬಿಡೋದ ಇನ್ನೊಬ್ರು. ಅವ್ರು ಬಂದಿಲ್ರಿ ಇವ್ರು ಬಂದಿಲ್ಲ ಅದೇ ಅದಕ್ಕೆ ಬೇಕಾಗಿತ್ತು ನಿನಗೆ. ಅವ್ರು ಬಂದ್ರೆ ನಿನಗೆ ಅಂತಃಕರಣ ಸ್ವಚ್ಛ ಆಗತ್ತೆ, ವಾಸನ ಕಡಿಮೆ ಆಗ್ತಾವ. ನಿನಗೆ ಇನ್ನೊಬ್ರು ಬಂದ್ರೆ ನಿನಗೆ ಬೇಕಾದದ್ದು ಏನೈತಿ ನೀನು ನೋಡ್ಕೋ, ನೀನೇ ಪ್ರಯತ್ನ ಮಾಡ್ಬೇಕು. ನಿದ್ದೆ ಬಂದಾಗ ಮಂದಿ ನೋಡ್ತೇನೆ, ಯಾರು ಬಂದಾಗ ಮಕ್ಕೊಂಡಾರ ಇಲ್ಲೋ ನೋಡಿ ಮಕ್ಕೋತೇನೆ. ಯಾವ ಉದ್ಗಡೆ ಇಚ್ಛಾ ಆತಂದ್ರೆ ಯಾರು ಗಡಿಗೆ ಹಂಗೆ ಕೈ ಬಿಡ್ತೀನಿ ನೋಡು.
ಯಾರು ನೋಡಕ್ಕೆ ಹೋಗುದು, ಅವ್ರು ಬಂದಾರಿಲ್ಲ ಇವ್ರು ಬಂದ, ಯಾರ ಬಡವಿ ನಮಗೆ ಯಾಕವ. ಆರಾಮಿನ ಭಾವದಾಗಿರೋವಾಗ ಎಲ್ಲ ಬಡವಿ ಕೈ ಬಿಟ್ಟಾಗ ಅವ್ನು ಇರಾಕ್ಬೇಕು. ಏನು ಇನ್ನೊಬ್ರು ಊರು ಹೊಸಬರಿಗೆ ಹೋಗಿ ಗುಣದಾಗ ಹೋದ್ರಂತ ರೂಢಿ ಒಳಗೆ ಅನ್ನೋದಿಲ್ರಿ. ಸಮಾಧಾನ ಶಾಂತಿ ಕಳ್ಕೊತೀನಿ. ಊರು ಸಾಬರಿ ತೊಗೊಂಡು ಏನು ಮಾಡೋದು, ಅದನ್ನು ತೊಗೊಂಡು ಇನ್ನೊಬ್ಬರು ಸುದ್ದಿ ಅದ್ರಾಗ ಕಾಲು ಕಳಿತೀನಿ ಮುಂಜಾನೆ ಸಂಜೆ ಮಠ. ನಿನ್ನ ಬಗ್ಗೆ ನಿನಗೆ ಬರಿಲ್ಲ ಅದು, ನೀ ಏನು ಮಾಡ್ಕೋಬೇಕು ಅನ್ನೋದನ್ನು ಮರ್ತ ವೇಳೆ ಎಲ್ಲ ಬರೀ ಅಣ್ಣ ಚಿಂತನದೊಳಗೆ ಕಾಲು ಕಳೆದಿಲ್ಲ. ಎಲ್ಲ ಬೇಸರಕ್ಕಾವು. ನೀ ಏನಾದ್ರೆ ನಿನಗೆ ಬೇಸರಕ್ಕೇನು, ತನಗಿಂತ ಪ್ರಿಯವಾದ ವಿಷಯವನ್ನುಂಟೆ ಅಂತ ಎಲ್ಲ ಹೋಗಲಿ ಅಂತ. ಎದ್ರ ಸಂಬಂಧ? ಆರಾಮಿರೋ ಸಂಬಂಧ. ನಾವೇನು ಹಿಡ್ಕೊಂಡು ತಿಳ್ಕೊಂಡು ಕುಂತೀವಿ ಸುಖ ಕೊಡ್ತಾವಂತ, ಅವು ನಮಗೆ ಬಾಧ ಕೊಡಾಕತ್ತು ಅಂದ್ರೆ ಬಿಡ್ತಾನೆ ಅದನ್ನು ಶರೀರ. ಬೇಸರಕ್ಕಾವು. ಭಾಳ ದಿನ ಈ ಶರೀರ ಬೇಸರ ಆತಪ್ಪ ನನಗಿನ್ನು ಬ್ಯಾಡ ಅಂತ. ಈ ಸುಖ ಕೊಡ್ತದೆ ಹಿಡ್ಕೋರು ಇನ್ನಷ್ಟು ದಿನ ಇರಂತಂದ್ರೆ ಬ್ಯಾಡಪ್ಪ ಮರ ನನಗೆ ಸಾಕಿದ. ಅಪ್ರಿಯಕ್ಕವು. ಯಾವುದು ನಾವು ಪ್ರಿಯ ಅಂತ ತಿಳ್ಕೊಂಡಿವಿ ನಾಳೆ ಅವ ಅಪ್ರಿಯಕ್ಕವು. ಏನು ಸುದ್ದಿ ತೆಗಿಬೇಡಪ್ಪ ಅಂತ ಅನ್ನೋದು. ಮಕ್ಕಳ ಪ್ರಿಯ, ಮಕ್ಕಳು ಸುದ್ದಿ ತೆಗಿಬೇಡಪ್ಪ ಹೋಗಲತ್ತಾರೆ. ಹೌದಲ್ಲ? ಹೆಂಡ್ರು ಗಂಡ್ರು ಮಕ್ಕಳು, ನಿನ್ನ ಹೊಲ ಮನಿ ಬದುಕು ಬಾಳೆ ಸುದ್ದಿ ತೆಗಿಬೇಡಪ್ಪ ಮರ ಸಾಕಿನ. ಹಂಗಾಗಿ ಕುಂತಿದ್ದೀವಪ್ಪ, ಇದೊಳೆ ಬಂತಪ್ಪ ಇದು. ಆ ಸುದ್ದಿ ಮಾತಾಡಕ್ಕೆ ಬರೀ ಅದ ಸುದ್ದಿನ, ಮತ್ತೊಂದು ಏನೂ ಇಲ್ಲ. ಸಮಾಧಾನ ಕೆಲಸ ಅಂಥವ್ರ ಸಂಘ ಬೇಡ ನಮಗಿನ್ನು. ದೂರ ಇರೋದು ಚಲೋ ಅಂತ ಜನ, ಅಂಥ ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಾಗಿರೋದು ಚಲೋ. ಅದು ಇವು ಬೆಟ್ಟಿಸೋದು ಆಗಬಾರ್ದು ನಮ್ಗೆ. ಹೇಳಿಲ್ಲ ಇದ್ಯಾಕೆ ಭೇಟಿ ಆಯ್ತುಪ್ಪ ನಮ್ಗಂತ. ಏನು ಹಿಡ್ಕೊಂಡದ್ದು ಯಾವುದು, ಬಿಡುವುದು ಯಾವುದು? ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಹಿಡಿಬೇಕು ಬಿಡಬೇಕನ್ನೋ ಭಾವ ಎಲ್ಲ ಅಡಗಿದಾಗ ನಿನಗಿದ ಅನುಭವ. ಏನು ಬಿಟ್ಟೇನಿ ಅನ್ನೋದನ್ನ ಹಿಡ್ಕೊಂಡು ಕುಂತೀನಿ ಅದಲ್ಲ. ಆ ಬಿಟ್ಟದ್ದು ಯಾವುದು, ಹಿಡಿದದ್ದು ಯಾವುದು? ನೀ ಅದಕ್ಕೆ ನಿನಗೆ ಹಿಡಿದು ಬಿಡೋದು ನಿನ್ನಲ್ಲಿ ಇಲ್ಲ. ನಿನ್ನ ಇಲ್ಲದನ್ನೇ ನಾನೇ ಮಾಡೇನ ತಿಳ್ಕೊಂಡೆಲ್ಲೋ. ಅದ್ರ ಮನಸ್ಸೇ ಹಿಡ್ಕೋದು, ಮನಸ್ಸೇ ಬಿಡೋದು. ನಿನ್ನ ಆತ್ಮನಲ್ಲಿ ಯಾವುದು ಹಿಡಿಯುವಿಕೆ ಬಿಡುವಿಕೆ ಇಲ್ಲ. ನಿನ್ನಲ್ಲಿ ಇಲ್ಲದನ್ನು ನೀನು ಆರೋಪ ಮಾಡ್ಕೊಂಡು ಕೂತಿಯಲ್ಲ, ಅದನ್ನು ನಾನು ತಿಳ್ಕೊಂಡೆ ಅಂದರೆ ಬಿಟ್ಟೇನಿ ಹಿಡ್ಕೊಳ್ಳೋದು ಅಹಂಕಾರ ಬಂತೀನಿ. ಹಿಡದೇನಿ ಬಿಟ್ಟೇನಿ ಅನ್ನೋದು ಅಹಂಕಾರದೊಳಗಿಂದ. ನಿನ್ನಲ್ಲಿ ಇಲ್ಲದನ್ನು ಆರೋಪ ಮಾಡ್ಕೊಂಡು ಕೂತಿಯಲ್ಲ, ಅಹಂಕಾರ ತ್ಯಾಗ ಮಾಡೋದು. ಏನು ನಿಜವಾಗಿ ಸುಖ ಹೊಂದಬೇಕನ್ನೋರಿಗೆ ಅವ್ರು ಕೂಡ ಅಷ್ಟೇ ಇದನ್ನು ಹೇಳೋದು ಕೇಳೋದು ಮಾಡೋದು. ಬಾಕಿದವ್ರು ಕೂಡ ಇದನ್ನು ಮಾತಾಡೋಕ್ಕೆ ಹೋಗ್ಬಾರ್ದು. ಏನು ಕಂಡಲ್ಲಿ ಇದನ್ನು ಮಾತಾಡೋದಿಲ್ಲ ಅಂತೇಳಿ ಹಾನಿ ಮಾಡೋದು ನೀವು ಅಂದ್ರೆ ಚೌ. ಏನು ಬ್ಯಾನ್ ಬಂದ್ರೆ ಎಲ್ಲಿ ಹೊಕ್ಕಿ? ಡಾಕ್ಟರ್ ಅಂತೇಳಿ ಹೊಕ್ಕಿವೆ, ಏನು ಹನುಮಪ್ಪನ ಅಂತೇಳಿ ಹೊಕ್ಕಿವೆ? ದೌಡ್ ಡಾಕ್ಟರ್ ಕರಿಯಪ್ಪ ಅಂತ ಅನ್ಕೋದು. ಸ್ಥಿತಪ್ರಜ್ಞೆ ಅಂತ ಯಾರಿಗಂತಾರೆ? ಸಮಾಧಿ ಅಥವಾ ತೂರ್ಯಾವಸ್ಥೆ ಒಳಗಿರೋವಂಗ. ಏನು ಅವನು ಎಲ್ಲ ಕಾಮನೆಗಳನ್ನು ನಾಶ ಮಾಡಿಕೊಂಡು ಆ ಭಾವದ ಆ ಸ್ಥಿತಿಯನ್ನು ಹೊಂದಿರ್ತಾನೆ. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಸಮಾಧಿ ಸ್ಥಿತಿಯನ್ನು ನಾವು ಹೊಂದಿರ ಸ್ಥಿತಪ್ರಜ್ಞೆ. ಏನು ನೋಡಾಕ್ ಸಹಿತ ಸಿಗೋದಿಲ್ಲ ನೀನು ಸ್ಥಿತಪ್ರಜ್ಞೆ ಹೆಂಗಿರ್ತಾನ ಅಂತ ಅಜ್ಜ ಅವ್ರು ಹೇಳ್ತೀವಿ. ಏನು ಸ್ಥಿತಪ್ರಜ್ಞೆನ ಲಕ್ಷಣಗಳು ಹೆಂಗಿರ್ತಾವ ನೋಡಾಕ್ ಸಹಿತ ನಿನಗೆ ಸಿಗುತ್ತೆ. ನಾಟಕ ಮಾಡ್ತಾರೆ ಮತ್ತು ಸ್ಥಿತಪ್ರಜ್ಞೆನ ಹಂಗೆ ಹೌದಿಲ್ಲ. ಅವ್ರು ಡೊಂಗಿ ಸಾಧುಗಳು ಇವ ಹೊಂದ್ಯಾನಪ್ಪ ಇವನ್ನ ಅವ್ರಂಗೆ ನಾಟಕ ಮಾಡ್ತಾರೆ ಅಲ್ಲ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಂಡು ಹೇಳೋದು ಕೇಳೋದು ಎಲ್ಲ ಸಾಕಷ್ಟಾದರೂ
ಅದನ್ನು ಹೊಂದಬೇಕು ಅನ್ನೋ ಪ್ರಯತ್ನದಾಗ ಎಷ್ಟು ಮಂದಿ ಕೊಡಿದ್ದೀರಿ? ಅಭ್ಯಾಸಕ್ಕೆ ಎಷ್ಟು ಮಂದಿ ಕೊಡ್ತೀರಿ ಹೇಳಿ? ಆ ಸ್ಥಿತಪ್ರಜ್ಞ ಸ್ಥಿತಿಯನ್ನು ನಾವು ಹೊಂದಬೇಕು ಅನ್ನುವಂಥ ಲವಲವಿಕೆ ಯಾರಿಗೈತಿ? ಸಾಕಷ್ಟು ಹೇಳೋದು ಕೇಳೋದು ಮಾಡ್ತೀವಿ, ಮಾಹಿತಿ ಐತಿ, ಬೌದ್ಧಿಕ ಜ್ಞಾನ ಸಾಕಷ್ಟು ಐತಿ. ಆದ್ರೆ ಅದನ್ನು ಅನುಭವಕ್ಕೆ ಹೋಗ್ಬೇಕಾದ್ರೆ ಎಲ್ಲವನ್ನ ಮೀರಿ ನಿಲ್ಲಬೇಕಾಗೈತಿ. ಏನು ಮತ್ತು ಹೊರಗಿನ ಆಡಂಬರಕ್ಕೆ ಬೀಳ್ತಾನೆ. ಹೊರಗೆ ಅದನ್ನು ಮಾಡಿನೇ ಇದನ್ನು ಮಾಡಿನೇ, ಇದನ್ನೆಲ್ಲ ಹೊರಗಿಂದೆಲ್ಲ ಕೈ ಬಿಟ್ಟು ಒಳಗೆ ಅದನ್ನು ಅನುಸಂಧಾನ ಮಾಡ್ಬೇಕನ್ನುವಂಥ ಉತ್ಕಟ ಇಚ್ಛಾ ಬೇಕಾಗಿತ್ತು. ಏನು ಆ ವಾಸನ ಹೇಳ್ಕೊಂಡು ಹೋಗ್ತಾವ ಹೆಂಗಾರ ಮಾಡಿ ಮತ್ತೆ ತಡಿಯಟ್ಟು ಬನ್ನಿ ನಾವು ಎದ್ದು ಹೌದಿಲ್ಲ? ನೆನಪಾದ ಕೂಲಿ ಆ ಕುಂಡ್ರಿಗೆ ಹೊಡೆದಿಲ್ರಿ ಆ ವಾಸನ. ಎಷ್ಟೊಂದು ಪ್ರಬಲವಾದ ವಾಸನೆಗಳಿರ್ತಾವೆ, ಇಂಥ ಮಹತ್ವದ ಇರ್ತೈತಿ. ಅದನ್ನು ಬಿಟ್ಟುಕೊಟ್ಟದ್ದ ಓಡ್ಬೇಕು ತಡ ಇಲ್ಕ, ಇದಕ್ಕಿಂತ ಅದು ಅರ್ಜೆಂಟ್ ಐತಿ. ಹಂಗೆ ಮನಸ್ಸಿಗೆ ಬುದ್ಧಿ ಯಾಕೆ ಅಡ್ಡಾಡಿ ಮನಸ್ಸ ಅಲ್ಲೇ ಇಲ್ಲೇ ಯಾಕೆ ಸುಳ್ದಾಡ್ತಿ? ಸುಮ್ಮನೆ ಕೊಂಡು ಏನು ಕುಂತ ಜಾಗ ಬಿಟ್ಟು ಹೇಳ್ಬಾರ್ದು. ಏನು ಯಾಕೆ ಅಡ್ಡಾಡ್ತೀವಿ ಮನಸ್ಸ? ಯಾಕೆ ತೀರ್ತಿ ಕೆಲ್ಸ? ಏನು ಬೇಕಾದವ್ರು ಮನೆಗೆ ಬೆಂಕಿ ಹತ್ತೈತೆ ಅಂದ್ರೂ ಹೊಳ್ಳಿ ನೋಡ್ಬಾರ್ದು ಅಂತ ಹೇಳಿ, ಮನ್ಯಾಗ ಹೆಣ ಕೂತೈತೆ ಅಂದ್ರು ಅದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬಾರ್ದು. ಇದರ ಅಭ್ಯಾಸ ಒಳಗೆ ಆಂತರಿಕವಾಗಿ ಪ್ರಬಲವಾದ ಅಭ್ಯಾಸ ನಡಿಬೇಕು ನೋಡಿ. ಇದನ್ನು ಹೊಂದಬೇಕಂದ್ರೆ ಉತ್ಕಟ ಇಚ್ಛಾನ ಬೇಕಿದೆ. ಮನಸ್ಸು ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲೋ ತನಕ ನಮ್ಗೆ ಆರಾಮಂತಿ ತೋರು ಸಿಗುವುದನಿಲ್ಲ. ಜ್ಞಾನಿಸಿಗೆ ವಿವೇಕ ಅನ್ನುವಂಥ ಕಾವಲುಗಾರನ ಬೆನ್ನು ಹಚ್ಚಬೇಕು. ಯಾಕೆ ಹೀನ ವಿಷಯಗಳು ಸುಳಿದು ವಿರತಿ ಇಲ್ಲದರೆ ಎಲೆವೇ ಎಲೆ ಕಾಕು ಮನಸ್ಸುವೇ, ನಿನಗದ್ರಾಗ ಏನು ಸಿಕ್ತು, ಏನಂತ ಉಂಟದ್ರಾಗ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದರ ಕಡೆ ಹೋಗೋದು, ತಿಳುವಳಿಕೆ ಕೊಡ್ಬೇಕು ಅದಕ್ಕೆ ಮನಸ್ಸಿಗೆ. ಅದು ಹೊಳಿಬೇಕಲ್ಲ, ಹೊಳಿ ಮಟ್ಟ ಹಂಗೆ ಹೋಗೋದು. ನಾವು ಎಷ್ಟು ಹೇಳಿದ್ರು ಮತ್ತು ಆ ಚಾಳಿ ಬಿಡೋದಿಲ್ಲ, ಹನಿಕೆ ಹಾಕೋದು. ಈ ಬೆಂಕಿ ಸುಡ್ತೈತಿ ಅನ್ನೋದು ಖಾತ್ರಿ ಆದಾಗ ತಿಂದು ಸರಿತಾರೆ. ಅದು ಗೊತ್ತಿಲ್ಲಕ್ಕೆ ಹೋಗಿ ಬಿದ್ದ ಹೆಂಗೆ ಹುಳ ಸಾಯ್ತಾವ. ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಿಲ್ಲಕ್ಕೆ ಸೊಡರಿನ ಸುಡುವ ತನುವ ನದಿಯದೆ ಬಿದ್ದು ಕೆಡುವ ಪತಂಗದ ಹೋಳು. ಹಂಗೆ ಜಗತ್ತಿನ ಜನ ಎಲ್ಲ ವಿಷಯ ಭೋಗಕ್ಕಾಗಿ ಹಂಗೆ ಬಡ್ಕೊಂಡು ಎಲ್ಲ ಜೀವನ ಎಲ್ಲ ಹಾಳು ಮಾಡಿ ಅದರಿಂದ ಹಿಂದಕ್ಕೆ ಸರಿಬೇಕಂದು ನಾವು ಇಲ್ಲಿ ಹೋಗೋಣ. ಎಷ್ಟು ಹೇಳಿದ್ರು ಮತ್ತು ಹೇಳ ಮಗ ಮಾತು ಬೇಡ ಬೇಡಲಿ ಮನವೇ ಭೋಗದ ಒಡನಾಟ ನೋಡು ನಂಜು ಬೆರೆಸಿದ ಸಮೀಪ ವಿಷ ಮಿಶ್ರಿತ ಇರ್ತದೆ ಬ್ಯಾಡ್ಲೇ ಮತ್ತು ಅದ್ರಾಗ ಮತ್ತೆ ಅಜ್ಞಾನ ಆವರಿಸಿ ಬಿಡ್ತೈತಿ. ವ್ಯಾಮೋಹ ಅದರ ಆಕರ್ಷಣ ಭಾಳ, ಇಂದ್ರಿಯ ಆಕರ್ಷಣೆಗೆ ಬಲಿಯಾಗಿ ಎಷ್ಟೋ ಶರೀರ ಹಾಳು ಮಾಡ್ಕೊಂಡು ಏನು ನ ಧನೇನ ನ ಪ್ರಜೆಯ ನ ಬಹುಶ್ರುತತ್ವೇನ. ಮಕ್ಕಳು ಮರಿಂದ್ರೆ ಇಲ್ಲ, ದನಕನಕಾದಿಗಳಿಂದ ಇಲ್ಲ, ಭಾಳ ಓದುವುದು ಶಾಸ್ತ್ರಾಭ್ಯಾಸ ಮಾಡೋದ್ರಿಂದ ಇಲ್ಲ. ಏನು ಎಂಥ ಪಾಂಡಿತ್ಯ ಐತೆ ಅಂದ್ರೂ ಸುಧಾನಿಂದ ಅದು ನೀನು ಸುಖ ಶಾಂತಿಯನ್ನು ಕೊಡೋದಿಲ್ಲ. ಏನು ಯಾವುದೇ ವಿಷಯ ಇರಲಿ, ಯಾವುದೇ ಇಂದ್ರಿಯಗಳಲ್ಲಿ ಇರಲಿ, ಅದರಿಂದ ನೀನು ಹಿಂದೆ ಸರಿ. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ, ಇವುಗಳಿಂದ ಎಳ್ಳಷ್ಟು ಸುಖ ಶಾಂತಿ ಸಿಗುವುದಿಲ್ಲ ಅನ್ನೋದು ಹೊಳಿಬೇಕು ನಾವು. ಆ ಸುಖ ಸಿಗ್ತೈತೆ ಅಂತ ಅವುಗಳ ಪ್ರಾಪ್ತಿಗಾಗಿ ಮಿತಿ ಮೀರಿದ ಭೋಗ ಸಾಮಗ್ರಿಗಳನ್ನು ಗಳಿಸ್ಲಿಕ್ಕೆ ಹೊಂಟಾನ. ಇನ್ನೂ ಬೇಕು ಇನ್ನೂ ಬೇಕು ಇರಲೇ ಇದು ಅಂತ. ಏನು ಬೇಡಪ್ಪ, ನಮ್ಗೆ ಸಂಸಾರಕ್ಕೆ ಅನುಕೂಲ ಆಗುವಂಥ ವಸ್ತುಗಳು ಯಾವುವು ಬೇಡಪ್ಪ ನಮ್ಗೆ. ಯಾವ ಹೆಂಗೆ ಅನುಕೂಲಕ್ಕೆ ಅವು ಹಂಗಂಗೆ ಆ ಭಾವ ಗಟ್ಟಿಕತ್ತ. ಏನು ಅದನ್ನು ಬೇಡ್ಕೊನಿ, ನನಗೆ ಯಾವುದು ನನಗೆ ಅನುಕೂಲ ಆಗ್ಲಂಗೆ ಆಗಲಿಪ್ಪ ಇದು ಸಂಸಾರಕ್ಕೆ. ಅವು ಬೈಕೆಗಳು ಏನದಾವ ನಾವು ಈಡೇರಿಸುವ ಅವೆಲ್ಲ ಈಡೇರುವಂಗೆ ಆಗದಂಗೆ ಆಗಲಿ, ನಮಗೆ ಬರಿಲಂಗೆ ಆಗಲಿ, ಅವೆಲ್ಲ ಹಾಳಾಗಿ ಹೋಗಲಿ ಅದನ್ನು. ಹಂಗೆ ನಾವು ಅದನ್ನು ಬೇಡ್ಕೊ. ನಾವು ಅದನ್ನು ಸಿಗಲಿ ಇದು ಸಿಗಲಿ ಅಂತ ಸಂಸಾರಿಕ ವಸ್ತುಗಳ ಬೈಕಿನ ಬೇಡ್ಕೋತೇ ಹೋದಿಲ್ಲ ನಾವು. ಅವು ಬೇಡಪ್ಪ, ನಮ್ಗೆ ಎಂದೆಂದು ಬೇಡ. ಮೊದಲು ನಾವು ದುಃಖ ಕೊಡ್ತಾವೆ. ನಾವು ವಿಚಾರವಂತ ಅದರಾಗ ಏನೂ ಲಾಭ ಇಲ್ಲ. ಏನೂ ಅಲ್ಲೇ ಗುರುವೇ ಈ ಜಗವೆಂಬುದು, ಜಗತ್ತಿನಂದನ್ನು ಏನೂ ಬೇಡಪ್ಪ. ಜಗತ್ತಿನಂಗೆ ಏನಾರ ಹೊಂದಿ ಸುಖ ಹೊಂದಬೇಕನ್ನೋ ಆಶೆ ಇಚ್ಛೆಗಳದಾವೆ. ಎಲ್ಲ ದುಃಖಕ್ಕೆ ಮೂಲ ಕಾರಣದ ಬಯಕೆಗಳು, ಇಚ್ಛೆಗಳು.
ಅವು ಪೂರ್ಣ ನಾಶ ಮಾಡ್ಕೊಂಡೆ ಅಂದ್ರೆ ಇಚ್ಛಾರಹಿತ ಆತಂದ್ರೆ ವಿಷಯ ವಸ್ತುಗಳ ಅಪೇಕ್ಷೆ ಪೂರ್ಣ ನಾಶ ಆತಂದ್ರೆ ಅಲ್ಲಿ ನಿನ್ನಲ್ಲಿ ಇದ್ದದ್ದು ನಿನ್ಗೆ ಹೋಗ್ಬೋದು. ಯಾರ ಕೊರತೆಗಳದ್ದೇನು ಸಲ್ಲ ಏನು ಅವು ಇಚ್ಛೆಯಿಂದ ಮರಿಯಾಗ್ಯವು. ವಿಷಯ ವಸ್ತುಗಳ ಜಗತ್ತಿನ ವಸ್ತುಗಳ ಬಯಕೆಗಳನ್ನು ಎಲ್ಲ ಕೈ ಬಿಟ್ಟಾಗ ನಿನ್ನಲ್ಲೇ ಐತನು ನಿನಗೆ ಹೋಗ್ಬೇಕು. ಏನು ಅದಕ್ಕೆ ಸಂಸಾರಿ ಅಂತ ನಾವು ಬಯಕೆಗಳನ್ನು ಅವ ಬೇಡ್ಕೊಂತಾನೆ, ಅದನ್ನು ಕೊಡೋ ಅದನ್ನು ಕೊಡೋ ಕಡೆ ತನಕ ಸಂಸಾರಿ. ಅವನು ಪೂರ್ಣ ನಾಶ ಮಾಡ್ಕೊಂಡ ಇಚ್ಛೆಗಳನ್ನು ನಾಶ ಮಾಡ್ಕೊಂಡು ಇನ್ನು ಸಂಸಾರ ಇಲ್ಲ. ಏನು ಮುಕ್ತ ಆಗೋದಂದ್ರೆ ಇನ್ನು ಬಯಕೆಗಳನ್ನೆಲ್ಲ ನಾಶ ಮಾಡ್ತಾರೆ. ಈ ತಪ್ಪು ತಿಳುವಳಿಕೆ ಒಳಗೆ ಎದ್ರಾಗ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡೆಲ್ಲ ಆ ಬಯಕೆಗಳನ್ನು ನಾಶ ಮಾಡ್ತಾರೆ ವಿಚಾರದಿಂದ. ಏನು ಇದ್ದ ವಸ್ತುವನ್ನು ಬಿಟ್ಟು ಬೇರೆ ಬೇರೆ ಕಡೆ ಓಡಾಡ್ತೈತಿ ಮನಸ್ಸದು. ಇಲ್ಲದ್ರ ಕಡೆ ಹೊರಗೆ ಹುಡುಕಿರಿ ಅಂತ ಸಿಗ್ಬಿಡ್ರಿ. ಒಳಗಿದ್ದದ್ದು ಅಂತರಂಗದಲ್ಲಿ ಅನುಭವ ಬರೋದು ಬಹಿರಂಗದಲ್ಲಿ ಹುಡುಕಿರಿ ಅಂತ ಸಿಗ್ಬಿಡ್ರಿ. ಅದಕ್ಕೆ ಮನಸ್ಸು ಚಂಚಲಕ್ಕೆ. ಯಾವುದಾದ್ರೂ ವಸ್ತು ಸಿಗೋಕ್ಕಿಂತ ಮೊದಲು ಆರಾಮಿದ್ಯೋ ಇಲ್ಲೋ ಇವು ಯಾವಾಗಿಂದ ಗೊತ್ತಾದವು ನಿನಗೆ ವಿಷಯ ವಸ್ತುಗಳ ಸಂಪರ್ಕ? ಅದಕ್ಕಿಂತ ಮೊದಲು ಏನು ಅವಲಂಬಿಸ್ಕೊಂಡು ಆರಾಮಿದ್ಯಂತ ಯಾವ ಇಂದ್ರಿಯಗಳ ವಿಷಯಗಳ ಸಂಪರ್ಕ ಅವು ನೆನಪು ಬರೋಕ್ಕಿಂತ ಪೂರ್ವದಲ್ಲಿ ಏನು ಅವಲಂಬಿಸ್ಕೊಂಡು ಆರಾಮಿದ್ದೀನಿ ನೋಡ್ಕೊ. ಬೇಕಾದಂಥ ರುಚಿ ಪದಾರ್ಥ ತಿಂದು ಜ್ಞಾನಿ ಉದಾಸೀನ ಇರ್ತಾನೆ. ಯಾಕೆ ಅದು ರುಚಿಕರವಾದದ್ದು ನಾಲಿಗೆ ಅಂಗಳದಾಗಿದ್ದಾಗ ಅಷ್ಟೇ. ನಾಲಿಗೆ ಅಂಗಳ ಬಿಟ್ಟು ತೆಳಗೆ ಬಿತ್ತಂದ್ರೆ ಎಲ್ಲ ಹೋತದು. ಬೇಕಾದಂಥ ರುಚಿ ಪದಾರ್ಥ ಐತೆ ಅಂದ್ರೆ ಹಾಳಾಗಿ ಬಿದ್ದಾನೆ. ಏನು ಅಲ್ಲಿ ತೋರುವಂಥ ಸುಖ ಇದೆ ನಿನ್ನ ಸುಖನ ಅಂತ. ಇಂದ್ರಿಯ ನಾಲಿಗೆ ರುಚಿಯೊಳಗೆ ತೋರುವಂಥ ಸುಖ ಏನೈತೆ ಅದು ನಿನ್ನ ಸುಖನ. ಚಡುರ ಸದನ್ನಕ್ಕೆ ನಲಿದಾಡುವ ಜೀವಿ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ. ನಾವು ವಿಷಯದಿಂದನ ಅಂತ ತಿಳ್ಕೊಂಡೇವೆ. ಅದ ಜರ ಸುಖ ಆದ್ರೆ ಅದನ್ನು ಹೆಚ್ಚಿಗೆ ತಿಂದು ಬ್ಯಾಡಪ್ಪ ಕೈ ಮುಗಿದೆ ಅಂತಾನೆ. ಹೌದಿಲ್ಲ? ಅದ ವಸ್ತುಗಳನ್ನು ತಗೋ ಇನ್ನಟ್ಟು ಅಂತಿಲ್ಲ. ಮೊದಲೇ ತುತ್ತಿನಲ್ಲಿದ್ದಂಥ ರುಚಿ ಕೊನೆ ತುತ್ತಿಗೆ ಅದು ಇಸಾಕೈತೆ. ಅದು ಆಗಬಾರ್ದಾಗಿತ್ತು, ಅದ ಸುಖರೂಪ ಆಗಿತ್ತು. ಅದ್ಯಾಕೆ ಬೇಸರ ಆಕೈತೆ ಹಂಗಾರಂದ್ರೆ ಹಂಗೆ ಎಲ್ಲ ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗಿ ಬ್ಯಾಡಪ್ಪ ಸಾಕಂತ ಬೇಸರ ಆಗ್ಬಾರ್ದು. ನಿಮಗೆ ತನ್ನಿಂದ ಅದು ಸುಖರೂಪ ಅಲ್ಲ, ಭ್ರಮ ಆಗೈತೆ ನನಗೆ. ಏನು ಅಜ್ಞಾನಿ ತಿನ್ನುವುದಾಗ ಸುಖ ಅಂತ ಅದಕ್ಕೆ ಮರಗ್ತಾನ. ತಿನ್ನೋದಕ್ಕೆ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ಆತಂಗೆ ಕೂಟ ಉಪದೇಶವು ಪದಗಳು. ತಿನ್ಬೇಕನ್ನೋ ಲಾಭ ಇನ್ನು ಮುದುಕಾದ್ರೂ ಹೋಗಬಲ್ಲದು. ವಿಷಯ ಭೋಗದಿಂದ ಜ್ಞಾನಿಗೆ ಸಮಾಧಿ ಸಿದ್ಧಿಸ್ತದೆ. ಅಜ್ಞಾನಿಗೆ ಮಾತ್ರ ಅದು ದುಃಖ. ವಿಷಯ ಭೋಗದಿಂದ ಅವನು ವಿಷಯ ಭೋಗ ನಡೆದ ಸುಧಾ ಅಲ್ಲಿ ತೋರುವಂಥ ಸುಖ ನನ್ನದನ್ನು ತಿಳುವಳಿಕೆ ಅವಂಗಿರ್ತದೆ. ಅದಕ್ಕೆ ಅವಂಗಲ್ಲಿ ಸಮಾಜ ಇರ್ತದೆ. ವಿಷಯ ಭೋಗ ನಡೆದ ಸುಧಾ ಅವನ ಸಮಾಜ ಇರ್ತದೆ. ಅದಕ್ಕೆ ಅವಾಗ ಅಜ್ಞಾನಿಗೆ ಅದು ಹತ್ತುವುದಿಲ್ಲ, ಸಮಾಧಿ ಸಾಧಿಸುವುದಿಲ್ಲ. ಯಾಕೆ ವಿಷಯ ವಸ್ತುಗಳು ಎಂದೂ ಸುಖರೂಪ ಅಲ್ಲ. ನೀವು ವಿಷಯದಿಂದ ವ್ಯಥೆ ಪಡ್ತಾನೆ, ಅವನು ವ್ಯಥೆ ಪಡೋದಿಲ್ಲ ಅಜ್ಞಾನಿ. ಮೊದಲಿನ ಅನುಭವದ ಕಡೆ ಎಲ್ಲ ತಲೆ ಅನ್ ಮಾಡಿಬಿಟ್ಟೈತೆ. ಮೊದಲಿಗೆ ನಾನು ಆನಂದ ಸ್ವರೂಪನಿದ್ದೇನಂತ ತನಗ ಅನ್ಕೊಂಡದ. ಅಹಂ ಬ್ರಹ್ಮಾಸ್ಮಿ, ನಾನು ಆನಂದ ಸ್ವರೂಪನಿದ್ದೇನೆ ಅಂತ ಮೊದಲಿಗೆ ಅಂತ ಅನ್ಕೊಂಡ. ವಿಷಯ ವಸ್ತುಗಳಿಗೆ ನೆನಪಿಲ್ಲ ಅಲ್ಲಿ. ಅವಾಗ ಅನ್ಯವಾಗಿ ಕಲ್ಪಿಸ್ಕೊಂಡು ಕೂತೀವನ್ನೆಲ್ಲ ಅನ್ಯ ಭಾವನೆಗಳನ್ನು. ನಿನ್ನ ಇರುವಿನ ಅನುಭವ ಮೊದಲಿಗೆ ಅದ. ಏನು ಮನಸ್ಸ ಎಲ್ಲ ಕಲ್ಪಿಸ್ಕೊಂಡು ಇದ್ದ ಸಮಾಧಾನವನ್ನು ಕೆಡಿಸ್ತಿತ್ತು. ಏನು
ನಿನ್ನ ನಿಜದ ಕಡೆ ಎಲ್ಲಿ ತನಕ ನೀ ಲಕ್ಷ ಕೊಡುದಿಲ್ಲ ಅಲ್ಲಿ ತನಕ ದುಃಖ ನಿನಗೂ ಹೋಗುದು ನೋಡಿ. ಏನ್ ಅದಕ್ಕೆ ನೀನ ಆನಂದ ಸ್ವರೂಪ ಇದೆಯದನ್ನು ನಂಬು. ಅರುವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತೆಲ್ಲವೆಂಬುದೇ ನಿಗಮೋಕ್ತಿ ಅಂತ. ಏನು ಬೇಕಾದ ಹೇಳಿದ್ರು ನಿಮ್ಮ ಗತ್ತಿನ ನೀವು ಇರಾಕ್ ಕಲಿಬೇಕು ನೋಡಿ. ಯಾವಾಗಲೂ ಸ್ವರೂಪದ ಕಡೆ ಲಕ್ಷ ಕೊಡು ಗತ್ತಿತ್ತಂದ್ರೆ ಅವಂಗೆ ಯಾವ ಬಾಧೆನೂ ಆಗೋದಿಲ್ಲ. ಇದ್ರ ಕಡೆ ಲಕ್ಷ ಕೊಡು ಬಂಧು ಬಳಗದವ್ರು ಯಾರದ್ರಿ? ಸುಮ್ಮನೆ ನಮ್ಮ ಸಂಬಂಧಿಕರು ಇವರು ಅಂತ. ಈ ಸಂಬಂಧಿಕರು ಹೌದನ್ನ ಎಲ್ಲ ವಿಷಯ ಬಿಡ್ತಾರೆ. ಆ ಇರುವಿನ ಕಡೆ ಲಕ್ಷ ಕೊಡವ್ರು ಯಾರಿದ್ದಾರೆ? ಅಂತ ಬಂಧು ಬಳಗ ಎಲ್ಲಿ ಐತೆ? ಎಲ್ಲ ವಿಷಯದ ಆಶಯ ಸಂಬಂಧ ಕೂಡಿದ ಮೇಳ, ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಏನು ಬಂಧುಗಳನ್ನವರೆಲ್ಲ ಬಂದುಂಡು ಹೋಗುವರು, ಬಂಧನವ ಪರಿಹರಿಸಲರಿಯರು. ಆಧಾರಕ್ಕೆ ಆದೇ ವಸ್ತುಗಳು ಅಡ್ಡಿಯನ್ನುಂಟು ಮಾಡಲಾರದು. ಹೌದು, ನಿನ್ನ ಆಧಾರದ ಮೇಲೆ ತೋರಿದಂಥ ವಸ್ತುಗಳು ನಿನಗೇನು ಉಪಯೋಗ, ನಿನಗೇನು ಮಾಡೋದಿಲ್ಲ. ನನಗೆ ಮಾಡ್ಯಾನಂತ ಭ್ರಮ ಆಗೈತಿ, ಏನು ಮಾಡಲಿಕ್ಕೆ ಆಗೋದೂ ಇಲ್ಲ. ಅವು ಜಡ ಅದಾವ. ಜಡ ವಸ್ತುಗಳಿಂದ ಚೈತನ್ಯಮಯವಾದಂಥ ಇರುವಿಗೆ ಯಾವುದೇ ಥರದ ಹಾನಿ ಇಲ್ಲ, ಬಾಧೆನೂ ಆಗೋದಿಲ್ಲ. ಅದರ ಅನುಭವ ನೀವು ಮಾಡ್ಕೋ, ಅವಾಗ ನಿನಗೆ ಅದು ಹೊಳಿತೈತಿ ಏನೂ ಆಗಿಲ್ಲ ಅನ್ನೋದು. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ. ಏನು ಉದಾಹರಣೆಗೆ ಬೈಲಿಗೆ ಏನಾಗೈತಿ? ಇಷ್ಟು ಮಳೆ ಹೊಡಿತೈತಿ, ಬಿಸಿಲು ಬೀಳ್ತೈತಿ, ಗಾಳಿ ಬಿಡ್ತೈತಿ, ಬೈಲಿಗೆ ಏನಾರು ಆಗೈತೇನೆ? ಎಲ್ಲ ಬೈಲ್ದಾಗ ತೋರ್ತಾವಿಲ್ಲ ಬಿಸಿಲು ಮಳೆ ಗಾಳಿ. ಏನಾರು ಆಗೈತೇನೆ? ಜಡ ಉದಾಹರಣೆನ ತಗೋಂತಿದ್ರು ಅದು. ಏನಾರು ಆಗೈತೆ ನೋಡೋದಕ್ಕೆ. ಹಂಗೆ ನಿನ್ನಲ್ಲಿ ತೋರಿದಂಥ ಈ ಜಗತ್ತು ತೋರಿಕೆಗೆ ವ್ಯವಹಾರದಿಂದ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ, ಇರುವಂಗೈತೆ ಐತೆ ಅದು. ನೀನು ನನಗೆ ಆಗೈತೆ ಅಂತ ಬಾಧೆ ಪಡ್ತೀವಿ. ಇದ್ರಾಗ ಯಾವುದು ನೀನೆಲ್ಲ ವಿಚಾರ ಮಾಡಿ ನೋಡಿ. ಅಲ್ಲದ್ದನ್ನು ನೀನು ತಿಳ್ಕೊಂಡು ನೀನು ಬಾಧೆ ಪಡ್ತೀವಿ. ನಿನ್ನಲ್ಲಿ ಯಾವ ವಿಕಾರನೂ ಇಲ್ಲ. ಏನು ನಿನ್ನ ಆಧಾರದ ಮೇಲೆ ಆಧಾರವಾ ಬ್ರಹ್ಮ ಅದೇ ವಿಮಯ. ನಿನ್ನ ಆಧಾರದ ಮೇಲೆ ತೋರಿದ ವಸ್ತು ನಿನಗೇನೂ ಮಾಡಿಲ್ಲ, ಇದ್ದ ಇರುವಿಕೆಗೆ ಏನೂ ಮಾಡಿಲ್ಲ. ಏನು ತೋರ್ಕಿಗೆ ಚಾಟಿ, ನೀ ಇರುವಿಕೆಗೆ ಏನು ಮಾಡಿಲ್ಲ. ಏಳು ಮಕ್ಕಳಿಗೆ ಕಲಕ ನೀರಿಗೆ ಗಂಟಂತಿದ್ರು ಸರ್. ಇದು ಇರುವಿಕೆಗೆ ಏನೂ ಆಗಿಲ್ಲ, ನಿನಗೇನಾಗ್ಬಿಟ್ಟಿದೆ? ವಿಕಾರ ಆಗೋದೆಲ್ಲ ಇಲ್ಲ ತೋರಿಕೆ ಆಗೈತಿ ನಿನ್ನ ಇರುವಿಕೆ. ಅದಕ್ಕೆ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ, ನೀನು ಬೇರೆನೇ ಇದೆಯಲ್ಲ. ಇದಕ್ಕೆ ಆಧಾರ ನೀನು, ತೋರಿಕೆಗೆ ಆಧಾರ ನೀನು, ತೋರಿಕೆ ನೀನಲ್ಲ. ನಾನಾ ತೋರಿಕೆ ಅಂತ ತಿಳ್ಕೊಂಡು ಬಾಧೆ ಪಡ್ತೀನಿ. ಏನು ತೋರುವುದು ಅಡಗುವುದು ನಿನ್ನ ಸ್ವರೂಪ ಅಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದಿರುವ ನೀನದು. ಅದು ತೋರಿಕೆ ಇಲ್ದಾಗೂ ನೀನದಿ, ತೋರಿಕೆ ಇದ್ದಾಗೂ ನೀನದಿ. ಇದ್ದಾಗ ಹೇಳಕ್ಕೆ ಬರ್ತೈತಿ ಏನೂ ಇಲ್ರಿ ಅಲ್ಲಿ ಅಂತ. ನಾವು ನಿನ್ನ ಇರುವಿಕೆ ಯಾವಾಗಲೂ ಐತಿ. ಇದು ತೋರಿಕೆ ಒಮ್ಮಿದ್ದು ಒಮ್ಮೆ ಇಲ್ದಂಗೆ ಆಕೈತಿ. ಯಾವಾಗಲೂ ಇದ್ದ ವಸ್ತು ನೀನು. ಏನು ಅದಕ್ಕೆ ಸತ್ತು ಅಂದ. ಎಲ್ಲವನ್ನು ಅರಿತಕ್ಕಂಥದ್ದಕ್ಕೆ ಚಿತ್ತು. ಸತ್ತು ಚಿತ್ತು ಆನಂದ ಪರಿಪೂರ್ಣ ಎಲ್ಲದರೊಳಗೂ ನೀನು ಅನುಶೂತವಾಗಿ ಐತಿ ನಿನ್ನ ಇರುವಿಕೆ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದಂಥದ್ದು, ನಿತ್ಯವಾದದ್ದು ಮತ್ತು ಪರಿಪೂರ್ಣವಾದದ್ದು. ಅದ ನಿನ್ನ ಸ್ವರೂಪ, ಅದ ನೀನೈತಿ. ಯಾವಾಗಲೂ ಇದ್ದ ವಸ್ತು ನೀನು, ಯಾವ ಸುಖರೂಪವಾದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು. ಇದ್ರ ಕಡೆ ಲಕ್ಷ್ಯ ಕೊಟ್ಟ ನಿನಗದ ಅನುಭವ ಬರ್ತೈತೆ. ನಾವು ಇಂದ್ರಿಯಗಳ ಮಜಾದ ಬೆನ್ನು ಹತ್ತಿಬಿಟ್ಟೇವಲ್ಲ, ಇಂದ್ರಿಯಗಳಿಗೆ ಗೋಚರ ವಸ್ತುಗಳಿಗೆಲ್ಲ ಕೊಡ್ತೇವಲ್ಲ, ಅವೆಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವನ್ನು ವಿಚಾರ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅಂದಾಗ ನಮಗೆ ಇದರ ಸಂಬಂಧ ತಪ್ಪಿಸ್ಕೊಂಡಿರಾಗ್ತದೆ. ನಿತ್ಯ ಯಾವುದು ಅನಿತ್ಯ ಯಾವುದು, ಹಿತ ಯಾವುದು ಅಹಿತ ಯಾವುದು ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ. ವಿವೇಕದ ಸನ್ನೆ ಬೆರೆಸಿ ನೋಡು. ಅಂದಾಗ ನಿನಗೆ ಇದರಿಂದ ಕಡೆಕಾಗಿ ಇರಾಕ್ ಬರ್ತೈತಿ, ಅಲಿಪ್ತಾಗಿ ಇರಾಕ್ ಬರ್ತೈತಿ. ಅದ ನಾನು ಅಂತ ತಿಳ್ಕೊಂಡು ಬಾಧೆ ಪಡ್ತೀನಿ. ಬಿಡು.
ಸದಾ ಸರ್ವಕಾಲಕ್ಕೂ